ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ವರಿ. ಬಿಹಾರದಲ್ಲಿ ಎರಡನೇ ಹಂತದ ಮತದಾನ ಮುಕ್ತಾಯ. ಕೆಲವೇ ಕ್ಷಣಗಳಲ್ಲಿ ಹೊರಬೀಳುತ್ತೆ ಎಕ್ಸಿಟ್ ಪೋಲ್. ಆ ಎಕ್ಸಿಟ್ ಪೋಲ್ ಮೇಲೆ ಸದ್ಯ ಎಲ್ಲರ ಚಿತ್ತ. ಏನ್ ಹೇಳುತ್ತೆ ಎಕ್ಸಿಟ್ ಪೋಲ್? ಮತದಾರರು ಕೊಟ್ಟಂತಹ ತೀರ್ಪು ಪ್ರಕಟ ಆಗೋದು 14ನೇ ತಾರೀಕು. ಆದ್ರೆ ಚುನಾವಣೋತ್ತರ ಸಮೀಕ್ಷೆಗಳು ಏನ್ ಹೇಳುತ್ತವೆ ಅನ್ನುವಂತಹ ಕುತೂಹಲ ಎಲ್ಲರಲ್ಲೂ ಇದೆ. ಬಿಹಾರದಲ್ಲಿ ಎನ್ಡಿಎ ಹಾಗೆ ಐಎನ್ಡಿಎ ಮೈತ್ರಿಕೂಟಗಳ ಜಿದ್ದಿನ ಕಾಳಗ ಈ ಬಾರಿ ನಡೆದಿದೆ. ಗ್ಯಾರಂಟಿಗಳ ಮಹಾಪೂರ ಹರಿದಿದೆ. ಯಾರ ಪರ ಇದ್ದಾನೆ ಮತದಾರ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ನಿತೀಶ್ ಹಾಗೆ ಮೋದಿ ಜೋಡಿ ಮತ್ತೆ ಮೋಡಿ ಮಾಡುತ್ತಾ? ತೇಜಸ್ವಿ ಯಾದವ್ ಅವರ ಕೈ ಸೇರುತ್ತಾ ಬಿಹಾರದ ಪಟ್ಟ? ಗೊತ್ತಿಲ್ಲ. ಎಕ್ಸಿಟ್ ಪೋಲ್ ಏನ್ ಹೇಳುತ್ತೆ ಅನ್ನೋದನ್ನ ನೋಡಬೇಕು. ಜೊತೆಗೆ ನವೆಂಬರ್ 14ನೇ ತಾರೀಕು ಮತದಾರ ಕೊಡುವಂತಹ ಎಕ್ಸಾಕ್ಟ್ ರಿಸಲ್ಟ್ ಏನ್ ಹೇಳುತ್ತೆ ಅನ್ನುವಂತಹ ಕುತೂಹಲ ಇದೆ. ಉದ್ಯೋಗ ಮತ್ತು ನಿರುದ್ಯೋಗದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಯಿತು ಈ ಬಾರಿಯ ಬಿಹಾರ ಚುನಾವಣೆಯ ಸಂದರ್ಭದಲ್ಲಿ. ಉಚಿತ ಘೋಷಣೆಗಳ ಮಹಾಪೂರವೇ ಹರಿಯಿತು. ಯಾವುದಕ್ಕೆ ಮಣೆ ಹಾಕಿದ್ದಾನೆ ಬಿಹಾರದ ಮತದಾರ? ಯಾರಿಗೆ ಅಧಿಕಾರ ಖಚಿತ? 6:30ಯ ಸುಮಾರಿಗೆ, ಬಹುಶಃ ಇನ್ನರ್ಧ ಗಂಟೆಗಳಲ್ಲಿ ಎಕ್ಸಿಟ್ ಪೋಲ್ನ ರಿಸಲ್ಟ್ ಗೊತ್ತಾಗ್ತಾ ಹೋಗುತ್ತೆ. ಚುನಾವಣೋತ್ತರ ಸಮೀಕ್ಷೆಯ ಮಾಹಿತಿ ಲಭ್ಯ ಆಗ್ತಾ ಹೋಗುತ್ತೆ. ಹಲವು ಏಜೆನ್ಸಿಗಳ ಮಾಹಿತಿಗಳು, ಆ ನಂಬರ್ಗಳು ನಿಮ್ಮ ಸ್ಕ್ರೀನ್ ಮೇಲೆ ಬಂದ್ಬಿಡುತ್ತವೆ. ಸದ್ಯಕ್ಕೆ ಚುನಾವಣೆಯ ಕೊನೆ ಹಂತದಲ್ಲಿದೆ. ಭರ್ಜರಿ ಮತದಾನ ಆಗಿದೆ. ಎರಡನೇ ಹಂತದ ಮತದಾನದಲ್ಲಿ ಬರೋಬ್ಬರಿ 67% ವೋಟಿಂಗ್ ಆಗಿದೆ. ಇದು ಸಂಜೆ 5 ಗಂಟೆಯವರೆಗಿನ ಲೆಕ್ಕ. ಸಂಜೆ 5 ಗಂಟೆಯವರೆಗೆ ಸೆಕೆಂಡ್ ಫೇಸ್ ನಲ್ಲಿ 67% ವೋಟಿಂಗ್ ಆಗಿದೆ. ಫಸ್ಟ್ ಫೇಸ್ ನಲ್ಲಿ 65% ವೋಟಿಂಗ್ ಆಗಿತ್ತು. ಬಿಹಾರದ ಇತಿಹಾಸದಲ್ಲೇ ಅತಿ ಹೆಚ್ಚು ಪ್ರಮಾಣದಲ್ಲಿ ಮತದಾನ ರೀಸೆಂಟ್ ಇಯರ್ಸ್ ನಲ್ಲಾಗಿರೋದು. ಬಿಹಾರದಲ್ಲಿ ಅತಿ ಕಡಿಮೆ ಮತದಾನಕ್ಕೆ ಹೆಸರಾಗಿದ್ದಂತಹ ರಾಜ್ಯ. ಅಂತಹ ರಾಜ್ಯದಲ್ಲಿ ಜನ ಈ ಬಾರಿ ಮತಗಟ್ಟೆಯತ್ತ ಆಗಮಿಸಿದ್ದಾರೆ, ಮತದಾನವನ್ನ ಮಾಡಿದ್ದಾರೆ. ಈ ಹೆಚ್ಚಿನ ಪ್ರಮಾಣದ ಮತದಾನ ಬದಲಾವಣೆಯನ್ನ ಬಯಸಿ ಹಾಕಿರುವಂತಹ ಮತದಾನವ, ಅಥವಾ ಈಗಿರುವಂತಹ ಆಡಳಿತಾರೂಢ ಮೈತ್ರಿ ಏನಿದೆ ಆ ಮೈತ್ರಿಯ ಆಡಳಿತವನ್ನ ಬೆಂಬಲಿಸಿ ಹಾಕಿರುವಂತಹ ಮತದಾನವ, ಅಥವಾ ಬಿಹಾರದಲ್ಲಿ ಡಾರ್ಕ್ ಹಾರ್ಸ್ ಅಂತ ಹೇಳಿ ಕರೀತಾ ಇದ್ದಾರೆ ಜನ್ಸುರಾಜ್ ಪಾರ್ಟಿ, ಪ್ರಶಾಂತ್ ಕಿಶೋರ್ ಅವರ ಜನ್ಸುರಾಜ್ ಪಾರ್ಟಿ, ಆ ಪಾರ್ಟಿಯ ಪರಿಣಾಮನ ಹೊಸ ಅಲೆ ಬಿಹಾರದಲ್ಲಿ ಎದ್ದಿದ್ಯಾ? ಎನ್ಡಿಎ ಮೈತ್ರಿಕೂಟ ಈ ಬಾರಿ ಗೆಲ್ಲುವಂತಹ ಸೀಟ್ಗಳೆಷ್ಟು? ಮಹಾಗಠಬಂಧನ್ ಮೈತ್ರಿಕೂಟ ಗೆಲ್ಲುವಂತಹ ಸೀಟ್ಗಳೆಷ್ಟು? ಹೊಸ ಫ್ಯಾಕ್ಟರ್ ಆಗಿ ಕಾಣಿಸಿಕೊಂಡಿದ್ದಾರೆ, ಹೊಸ ಬೆಳಕಾಗಿ ಅಥವಾ ಹೊಸ ಭರವಸೆಯಾಗಿ ಕಾಣಿಸಿಕೊಂಡಿದ್ದಾರೆ ಪ್ರಶಾಂತ್ ಕಿಶೋರ್. ಅವರ ಭಾಷಣಗಳನ್ನ ಜನ ನೋಡಿದ್ದಾರೆ, ಬದಲಾವಣೆಯ ಅವರ ಆಲೋಚನೆಗಳನ್ನ ನೋಡಿದ್ದಾರೆ. ಬಟ್ ಅದು ಮತವಾಗಿ ಕನ್ವರ್ಟ್ ಆಗಿದ್ಯಾ ಗೊತ್ತಿಲ್ಲ. ಎಕ್ಸಿಟ್ ಪೋಲ್ ನ ಸಮೀಕ್ಷೆ ಏನ್ ಹೇಳುತ್ತೆ ಅನ್ನೋದು ಇನ್ನೇನು ಕೆಲವೇ ಕ್ಷಣದಲ್ಲಿ ಹೊರಗಡೆ ಬರುತ್ತೆ. ಆ ಡೀಟೇಲ್ಸ್ ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನವೆಂಬರ್ 14ನೇ ತಾರೀಕು ಇಡೀ ದೇಶದ ಚಿತ್ತ ಬಿಹಾರದತ್ತ, ಬಿಹಾರದ ಫಲಿತಾಂಶದತ್ತ. ಬಿಹಾರ ಚುನಾವಣೆಯ ಅನಾಲಿಸಿಸ್ಗೆ ಎಕ್ಸಿಟ್ ಪೋಲ್ನ ಬಿಹಾರ ಚುನಾವಣೆಯಲ್ಲಿ ಈ ಬಾರಿ ಚರ್ಚೆಯಾದಂತಹ ವಿಚಾರಗಳು, ಜೊತೆಗೆ ಈ ಬಾರಿಯ ಫಲಿತಾಂಶ ಯಾರ ಕಡೆಗೆ ಹೆಚ್ಚಿನ ಒಲವನ್ನ ಮತದಾರರು ತೋರಿಸಿರಬಹುದು, ಇದರ ಬಗ್ಗೆ ಕಂಪ್ಲೀಟ್ ವಿಶ್ಲೇಷಣೆಯನ್ನ ಮಾಡೋಕೆ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ತಜ್ಞರಿದ್ದಾರೆ, ರಾಜಕೀಯ ವಿಶ್ಲೇಷಕರಿದ್ದಾರೆ. ಮೊದಲನೇದಾಗಿ ದಿನೇಶ್ ಅಮೀನ್ಮಟ್ಟು ಸರ್, ರಾಜಕೀಯ ವಿಶ್ಲೇಷಕರು, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀವಿ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಪ್ರಶಾಂತ್ ಕಿಶೋರ್ ಅವರ ಪಕ್ಷ ಜನ್ಸುರಾಜ್ ಪಕ್ಷದ ರಾಜಕೀಯ ಸಲಹೆಗಾರರಾಗಿರುವಂತಹ ಶರತ್ ಅವರು ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಬಿಹಾರದಲ್ಲಿ ಸುಮಾರು 20 ದಿನಗಳ ಕಾಲ ಈ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಗ್ರೌಂಡ್ ನಲ್ಲಿ ವರದಿಗಾರಿಕೆಯನ್ನ ಮಾಡಿದಂತಹ ಹಿರಿಯ ಪತ್ರಕರ್ತರಾಗಿರುವಂತಹ ರಾಘವ್ ಶರ್ಮಾ ನಮ್ಮ ಜೊತೆಗೆ. ರಾಘವ್ ಶರ್ಮಾ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ ದಿನೇಶ್ ಅಮೀನ್ಮಟ್ಟು ಸರ್, ತಮ್ಮ ಹತ್ರನೇ ಬರ್ತೀನಿ. ಈ ಬಾರಿಯ ಬಿಹಾರ ಚುನಾವಣೆ ಯಾವ ರೀತಿಯಾಗಿ ನೋಡ್ತೀರಿ ಸರ್? ಏನು ಬದಲಾವಣೆ? ವೋಟಿಂಗ್ ಪರ್ಸೆಂಟೇಜ್ ನಿಂದಾನೇ ತಗೊಳ್ಳೋಣ. 67% 5 ಗಂಟೆಯವರೆಗೆ. ಫಸ್ಟ್ ಫೇಸ್ ನಲ್ಲೂ ಬಹಳ ಉತ್ತಮ ಪರ್ಸೆಂಟೇಜ್ ಇದೆ. ಈ ಹೆಚ್ಚಿನ ಮತದಾನ ಏನು ಸೂಚನೆಯನ್ನ ಕೊಡ್ತಾ ಇದೆ, ಏನು ಸುಳಿವನ್ನ ಕೊಡ್ತಾ ಇದೆ ಅಂತ ಹೇಳಿ? ಒಂದು ನನಗೂ ಕೂಡ ಸರ್ಪ್ರೈಸ್. ಈ ಬಹುಶಃ ಶರತ್ ಅವರು, ರಾಘವ್ ಶರ್ಮಾ ಎಲ್ಲ ಅಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡಿ ಬಂದಿದ್ದಾರೆ. ನಾನು ಒಂದು 20 ವರ್ಷಗಳ ಹಿಂದೆ ಬಿಹಾರದ ಇಲೆಕ್ಷನ್ಗಳನ್ನು ನೋಡಿದ್ದೇನೆ. ಬಿಹಾರದ ಜನ ಪೊಲಿಟಿಕಲಿ ಭಾಳ ಆರ್ಟಿಕ್ಯುಲೇಟ್ ಮಾಡ್ತಾರೆ. ಅವರು ಅಭಿಪ್ರಾಯ ಕೊಡಲಿಕ್ಕೆ ಹಿಂದೆ ಮುಂದೆ ಯಾವತ್ತೂ ಸರಿಯುವುದಿಲ್ಲ. ಬಟ್ ಭಾಳ ಪೊಲಿಟಿಕಲ್ ಅಂತ ನನಗೆ ಅನಿಸಿತ್ತು ಭಾಳ ಹಿಂದೆ ನೋಡಿದಾಗ. ಆದರೆ ಆ ಪೊಲಿಟಿಕಲ್ ಅವೇರ್ನೆಸ್ ಆಗಲಿ, ಆ ಪೊಲಿಟಿಕಲ್ ಆರ್ಟಿಕ್ಯುಲೇಷನ್ ಇದೆಯಲ್ಲ, ಅದು ವೋಟಿಂಗ್ ಬಂದಾಗ ಅದು ಕಾಣ್ತಾ ಇರಲಿಲ್ಲ.
ನನಗೆ ಗೊತ್ತಿರೋ ಪ್ರಕಾರ 2000 ಏನೋ 62% ವೋಟ್ ಆಗಿತ್ತು ಅಲ್ಲಿ. ಅದರ ನಂತರ ಯಾವತ್ತೂ ಕೂಡ ಬಿಹಾರದಲ್ಲಿ 60%ಗಿಂತ ಜಾಸ್ತಿ ವೋಟ್ ಆಗೇ ಇಲ್ಲ. 57, 58, 56 ಈ ಪರ್ಸೆಂಟೇಜಲ್ಲಿ ಆಗಿದೆ ವಿನ ಕಳೆದ ಹೆಚ್ಚು ಕಡಿಮೆ 20-25 ವರ್ಷಗಳಲ್ಲಿ ಅಲ್ಲಿ 60% ಕ್ರಾಸ್ ಆಗಿಲ್ಲ. ಈಗ ಮೊನ್ನೆನೂ 64% ಆಗಿದೆ. ಈಗಲೇ ಇದು 67 ಅಂತೆ, ಇದು 70 ಹೋಗುತ್ತಾ ಗೊತ್ತಿಲ್ಲ ನನಗೆ. ಸೊ ಒಂದು ಈ ಅಧಿಕ ಮತದಾನವನ್ನು ಎರಡು ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾರೆ ಸಾಮಾನ್ಯವಾಗಿ. ಒಂದು, ಸಿಕ್ಕಾಪಟ್ಟೆ ಆ್ಯಂಟಿ ಇನ್ಕಂಬೆನ್ಸಿ ಇದ್ದಾಗ ಜನ ರೊಚ್ಚಿನಿಂದ ಬಂದು ವೋಟ್ ಹಾಕ್ತಾರೆ ಅನ್ನೋದು ಇದೆ. ಸೊ ಅದು ಇತ್ತೀಚಿನ ದಿನಗಳಲ್ಲಿ ಅದು ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಆ ರೀತಿ ತಗೊಳ್ಳಿಕ್ಕೆ ಆಗೋದಿಲ್ಲ ಅಂತ. ಉದಾಹರಣೆಗೆ ನರೇಂದ್ರ ಮೋದಿ ಲೋಕಸಭಾ ಇಲೆಕ್ಷನಲ್ಲಿ ಬ್ಯಾಕ್ ಟು ಬ್ಯಾಕ್ ಆ್ಯಂಟಿ ಇನ್ಕಂಬೆನ್ಸಿ ವರ್ಕ್ ಆಗಲಿಲ್ಲ ಅಲ್ಲಿ. ಆ ರೀತಿ ಕೂಡ ಇದೆ ಸಾಮಾನ್ಯವಾಗಿ. ಬಟ್ ಬಿಹಾರದ ಮಟ್ಟಿಗೆ ಇನ್ನೊಂದು ಥಿಯರಿ ಕೇಳಿ ಬರ್ತಾ ಇದೆ. ಬಿಹಾರದ ಮಟ್ಟಿಗೆ ಏನು ಥಿಯರಿ ಕೇಳಿ ಬರ್ತಾ ಇದೆ ಅಂದರೆ, ಒಂದು ನಿಮಗೆಲ್ಲ ಗೊತ್ತಿದೆ, ಈಗ ಕಳೆದ ಕೆಲವು ಇಲೆಕ್ಷನ್ಗಳಲ್ಲಿ ದೇಶದಲ್ಲಿ ಒಂದು ಹೊಸ ವೋಟ್ ಬ್ಯಾಂಕ್ ಸೃಷ್ಟಿಯಾಗಿದೆ, ಅದು ಮಹಿಳೆಯರದ್ದು. ಎಲ್ಲ ಕಡೆ ನೀವು ಮಹಾರಾಷ್ಟ್ರದ ಇಲೆಕ್ಷನ್ ನೋಡಿ, ಮಧ್ಯಪ್ರದೇಶ ಇಲೆಕ್ಷನ್ ನೋಡಿ, ಈವನ್ ಕರ್ನಾಟಕದಲ್ಲಿ ನೋಡಿ, ಒಂದು ಇದು ನಿಮ್ಮ ಜಾತಿ, ಧರ್ಮ, ಪಕ್ಷ ಎಲ್ಲವನ್ನು ಮೀರಿ ಒಂದು 50% ಹೆಚ್ಚು ಕಡಿಮೆ ಸರಾಸರಿ ಒಂದು ಮಹಿಳೆಯರ ಒಂದು ವೋಟ್ ಬ್ಯಾಂಕ್ ಎಮರ್ಜ್ ಆಗ್ತಾ ಇದೆ. ಇದೇ ವೋಟ್ ಡಿಸೈಡ್ ಮಾಡುತ್ತೆ ಅನ್ನೋದು ಇದೆ. ಎಲ್ಲ ಕಡೆ ಅದಕ್ಕೆ ಆಧಾರಗಳು ಕೂಡ ಇದೆ. ನೀವು ಬಿಹಾರದಲ್ಲಿ ಬಹುಶಃ ಈ ಆ್ಯಂಗಲಲ್ಲಿ ಇಲೆಕ್ಷನ್ ನೋಡಬೇಕಂತ ನನಗೆ ಅನಿಸುತ್ತೆ. ಭಾಳ ಮಂದಿ ಮಹಿಳೆಯರ ವೋಟ್, ಈಗ ಇಲೆಕ್ಷನ್ ಕಮಿಷನ್ ಅವರು ಇಂಥ ಮಿಸ್ಚೀಫ್ಗಳನ್ನು ಮಾಡ್ತಾ ಇರ್ತಾರೆ. ಈ ಸರಿನೂ ಕೂಡ ಅವರು ಜೆಂಡರ್ ವೈಸ್ ವೋಟು ಎಷ್ಟು ಹಾಕಿದ್ದನ್ನು ರಿಲೀಸ್ ಮಾಡಿಲ್ಲ, ಅದು ಬೇರೆ. ಆದರೆ ಒಂದು ಕಾಣುತ್ತೆ, ಸಪೋಸ್ ಈ ಅಧಿಕ ವೋಟ್ ಇದೆಯಲ್ಲ, ಅದು ಮಹಿಳೆಯರು ಮನೆಯಿಂದ ಹೊರಗೆ ಬಂದು ಹಾಕಿದ ವೋಟ್ ಆಗಿದ್ದರೆ ಬಹುಶಃ ನಿತೀಶ್ ಕುಮಾರ್ಗೆ ಒಂದು ಎಜ್ಜಿದೆ ಅಂತ ನನಗನ್ನಿಸೋದು. ಯಾಕಂದರೆ ನಿಮಗೆ ಗೊತ್ತಿರುತ್ತೆ, ಮಧ್ಯಪ್ರದೇಶದಲ್ಲೂ ಕೂಡ ಶಿವರಾಜ್ ಸಿಂಗ್ ಚೌಹಾಣನ್ನು ಮಾಮ ಅಂತ ಹೇಳ್ತಾ ಇದ್ರು, ಬಿಕಾಸ್ ಆಫ್ ಮಹಿಳೆಯ ಕೇಂದ್ರಿತ ಯೋಜನೆಗಳಿಂದಾಗಿ. ಇವತ್ತು ಕಳೆದ 20 ವರ್ಷಗಳಲ್ಲಿ ನಿತೀಶ್ ಕುಮಾರ್ ಬಿಹಾರದಲ್ಲಿ ಆ ರೀತಿಯ ಒಂದು ಮಹಿಳಾ ಕೇಂದ್ರಿತ ಯೋಜನೆಗಳನ್ನು ತಂದಿದ್ದಾರೆ. ಅವರ ಜೀವಿಕಾ ಇರ್ಬೋದು, ಲೋಕಲ್ ಬಾಡಿಯಲ್ಲಿ ರಿಸರ್ವೇಷನ್ ಇರ್ಬೋದು, ಮದ್ಯಪಾನ ನಿಷೇಧ ಇರ್ಬೋದು, ಮತ್ತೆ ಈಗ 10,000 ಕೊಟ್ಟಿದ್ದು ಇರ್ಬೋದು. ಅವರು ಭಾಳ ಅಂದರೆ, ಆಮೇಲೆ ಅವರ ಇಡೀ ಪರ್ಸ್ನಾಲಿಟಿ ಇದೆಯಲ್ಲ, ಈಗ ಅವರು ಭಾಳ ಎಗ್ರೆಸಿವ್ ಆಗಿ ಏನಲ್ಲ, ಹೆಣ್ಮಕ್ಳು ಅಂದರೆ ಅವರಿಗೆ ಗುಂಡಾಗಿರಿ ಮತ್ತೊಂದು ಆ ರೀತಿಯ ಕಳಂಕಗಳು ಕೂಡ ಏನಿಲ್ಲ. ಸೊ ಹೆಣ್ಮಕ್ಳಿಗೆ ತಮ್ಮ ಮಾಮ, ನಮ್ಮ ಮನೆಯ ಬ್ರದರ್ ಆ ರೀತಿ ಅನಿಸ್ಕೊಳ್ಳುವಂಥ ಒಂದು ಸಹಜವಾದ ಪರ್ಸ್ನಾಲಿಟಿ ಕೂಡ ಅವರಿಗೆ ಇದೆ. ಸೊ ಈ ಎಲ್ಲ ಕಾರಣದಿಂದ ಏನಾದರೂ ನನಗೆ ಗೊತ್ತಿಲ್ಲ, ಮಹಿಳೆಯರು ಈ ಮತದಾನ ಅಧಿಕ ಆಗಿರೋದು ಮಹಿಳೆಯರಿಂದಂತ ಆಗಿದ್ದರೆ ಒಂದು ಏನೋ ಸೂಚನೆ ಕೊಡ್ತಾ ಇದೆ ಅಂತ ಅನಿಸುತ್ತೆ. ಬಹುಶಃ ಅದು ಆಗದಿದ್ದರೆ, ಈಗ ಭಾಳ ಮಂದಿ ಯುವಕರು ಇದ್ದಾರೆ ಅಲ್ಲಿ, ಹೆಚ್ಚು ಕಡಿಮೆ ಬಹುಶಃ 50%, 65 ಜಾಸ್ತಿ 25 ವರ್ಷಕ್ಕಿಂತ ಕೆಳಗಿನವರು ಇದ್ದಾರೆ. ಸಾಮಾನ್ಯವಾಗಿ ಅವರ ವೋಟುಗಳು ಕೂಡ ಕನ್ಸಿಡರ್ ಆಗುತ್ತೆ. ಈಗ ಪ್ರಶಾಂತ್ ಕಿಶೋರ್ ಇದರಲ್ಲಿ ಏನಾಗಿದೆ ಅಂದರೆ, ಇವರಿಬ್ಬರು ಈ ಎರಡು ಮತವರ್ಗವನ್ನು ಟಾರ್ಗೆಟ್ ಮಾಡಿದ್ದಾರೆ, ಯುವಕರು ಮತ್ತು ಮಹಿಳೆಯರನ್ನು. ಒಂದು ಕಡೆ ನಿತೀಶ್ ಕುಮಾರು ಮಾಡಿದ್ದಾರೆ, ಇನ್ನೊಂದು ಕಡೆ ಪ್ರಶಾಂತ್ ಕಿಶೋರು ಮಾಡಿದ್ದಾರೆ. ಅದರಿಂದ ಯಾರಿಗೆ ಈಗ ಆ್ಯಂಟಿ ಇನ್ಕಂಬೆನ್ಸಿದ ವೋಟು ಅದೇನೋ ಪ್ರಶಾಂತ್ ಕಿಶೋರ್ಗೆ ಹೋಗಿದ್ದರೆ, ಮಹಿಳೆಯರದ್ದು ಬಂದರೆ, ಯುವಕರದ್ದು ಬಂದರೆ, ಸೊ ಅವರ ವೋಟಿಂಗ್ ಪರ್ಸೆಂಟೇಜ್ ಕೂಡ ಜಾಸ್ತಿ ಆಗ್ಬೋದು. ಅಷ್ಟರ ಮಟ್ಟಿಗೆ ನಿತೀಶ್ ಕುಮಾರದ್ದು ಸ್ವಲ್ಪ ಡೆಂಟ್ ಆಗ್ಬೋದು ಅಂತ ಅನಿಸೋದು. ಆದ್ದರಿಂದ ಈ ವೋಟಿಂಗ್ ಜಾಸ್ತಿ ಆಗಿದ್ರಲ್ಲಿ ಇದರ ಭಾಳ ದೊಡ್ಡ ಅಡ್ವಾಂಟೇಜ್ ಮಹಾಗಠಬಂಧನಕ್ಕೆ ಹೋಗ್ತದೆ ಅಂತ ನನಗೇನು ಅನಿಸೋದಿಲ್ಲ. ಅಂದರೆ ಆ್ಯಂಟಿ ಇನ್ಕಂಬೆನ್ಸಿ ಇದ್ದರೂ ಕೂಡ ಆ ಆ್ಯಂಟಿ ಇನ್ಕಂಬೆನ್ಸಿ ವೋಟನ್ನು ಅದರ ಪಾಲು ತಗೊಳ್ಳಿಕ್ಕೆ ಅಲ್ಲಿ ಪ್ರಶಾಂತ್ ಕಿಶೋರು ಇದ್ದಾರೆ. ಸೊ ಒಂದು ಸರ್ಪ್ರೈಸು, ಖಂಡಿತ ಸರ್ಪ್ರೈಸು, ಈ ಮಟ್ಟದಲ್ಲಿ ವೋಟಿಂಗ್ ಆಗೋದು ಒಂದು ಒಳ್ಳೆ ಡೆವಲಪ್ಮೆಂಟ್. ಡೆಮೋಕ್ರಸಿ ಏನೋ ಬಿಹಾರದಲ್ಲಿ ಕೂಡ ಏನೋ ಒಂದು ಅದರ ನೆಲೆ ಉರ್ತಾ ಇದೆ ಅಂತ ಅನಿಸುತ್ತೆ ನನಗೆ. ಈ ಸೆಕೆಂಡ್ ಫೇಸಲ್ಲಿ ನೋಡಿ, ಸೆಕೆಂಡ್ ಫೇಸ್ ಸೀಮಾಂಚಲ ಏರಿಯಾದಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ ಜಾಸ್ತಿ ಇರೋದು ಏರಿಯಾ ಅದು. ಮೈಗ್ರೆಂಟ್ ಜಾಸ್ತಿ ಇದ್ದಾರೆ. ಈ ಕಿಶನ್ಗಂಜ್, ಅರಾರಿಯಾ ಅಲ್ಲಿ ಇಲ್ಲೆಲ್ಲ 30%ಗಿಂತ ಜಾಸ್ತಿ, 40%ವರೆಗೇನು ಕೆಲವು ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಮುಸ್ಲಿಮರು ಇದ್ದಾರೆ. ಮುಸ್ಲಿಮರು ಕೂಡ ಒಂದು ಕಡೆ ಈಗ ಈ ಇತ್ತೀಚಿನ ದಿನಗಳಲ್ಲಿ ಭಾಳ ಹೊರಗಡೆ ಬಂದು ವೋಟ್ ಹಾಕ್ತಾರೆ. ಅಲ್ಲಿ MIM ಕೂಡ ಇದೆ, ಅವರು ಏನು ಮಾಡ್ತಾರೆ ಗೊತ್ತಿಲ್ಲ. ಆದರೆ ನನಗೆ ಅನಿಸೋದು ಇದೊಂದು ಇಂಟ್ರೆಸ್ಟಿಂಗ್. ಇಲ್ಲಿಯವರೆಗೇನೆ ಬಿಹಾರದ ಇಲೆಕ್ಷನ್ ಭಾಳ ಟೈಟ್ ಅಂತ ಅನಿಸ್ತಾ ಇತ್ತು. ಈ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಅದನ್ನು ನೋಡಿದರೆ ಇನ್ನೂ ಟೈಟ್ ಆಗ್ತಾ ಇದೆ. ಅಂದರೆ ಸ್ವಲ್ಪ ಪ್ರಿಡಿಕ್ಷನ್ಗೆ ಸ್ವಲ್ಪ ಕಷ್ಟ ಅಂತ ನನಗೆ ಅನಿಸ್ತಾ ಇದೆ. ರೈಟ್. ರಾಘವ್ ಶರ್ಮಾ ಸರ್, ಈಗ ನೀವು 20 ದಿನಗಳ ಕಾಲ ಬಿಹಾರದಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದಿರಿ.
ವೋಟಿಂಗ್ ಪರ್ಸೆಂಟ್ ಹೆಚ್ಚಾಗಿರುವುದನ್ನ ಗಮನಿಸಿದ್ರೆ ಅಲ್ಲಿ ಏನು ಬದಲಾವಣೆ ಕಾಣ್ತು ಸರ್? ಬಿಹಾರದಲ್ಲಿ ಗ್ರೌಂಡ್ ನಲ್ಲಿ ತಮಗೆ ಕಾಣಿಸಿದಂತಹ ಬದಲಾವಣೆ ಏನು ಅಂತ ಹೇಳಿ. ಶ್ರೀದೇವ್, ಥ್ಯಾಂಕ್ ಯು. ಒಂದು ವಿಷಯ, ನಾನು ಒಂದು 15ರಿಂದ 16 ದಿವಸ ಬಿಹಾರದಲ್ಲಿ ಓಡಾಡಿದ್ದೇನೆ. ನನಗೆ ಈಗ ದಿನೇಶ್ ಅಮೀನ್ಮಟ್ಟು ಸರ್ ಅವರು ಹೇಳ್ದಂಗೆ ನಾನು ಅನೇಕ ಮಹಿಳೆಯರ ಜೊತೆಗೆ ಮಾತನಾಡಿದ್ದೇನೆ. ಮುಖ್ಯವಾಗಿ ಬಡ ಮಧ್ಯಮ ವರ್ಗದಂಥ ಮಹಿಳೆಯರು ಹಳ್ಳಿಗಳಿಗೆ ಹೋದಾಗ ಹೆಚ್ಚು ವುಮೆನ್ ವೋಟರ್ಸ್ ಅನ್ನೇ ಮಾತಾಡಿಸಿದ್ದೇನೆ. ಅಂದರೆ ಅವ್ರು ಸಿಗ್ತಾ ಇದ್ರು, ಮತ್ತೆ ತುಂಬ ವೋಕಲ್ ಇದ್ದಾರೆ ಅಲ್ಲಿ ಮಹಿಳೆಯರು ಕೂಡ, ಯಾವುದೇ ಮುಲಾಜಿಲ್ಲ. ಪಶ್ಚಿಮ ಬಂಗಾಳ ಅಥವಾ ಬೇರೆ ರಾಜ್ಯಕ್ಕೆ ಹೋದರೆ ಅಲ್ಲಿ ಮಾತನಾಡೋದಿಲ್ಲ ಮಹಿಳೆಯರಾಗಲಿ, ಇವನ್ ಪುರುಷರು ಕೂಡ ಮಾತಾಡಲಿಕ್ಕೆ ತುಂಬ ಹೆದರುತ್ತಾರೆ. ಅದೊಂದು ಅಲ್ಲಿ ಹಿಂಸಾಚಾರಗಳು ಜಾಸ್ತಿ ಆಗ್ತಿರ್ತವೆ. ಬಿಹಾರದಲ್ಲಿ ಹಂಗಿಲ್ಲ. ನೀವು ಎಲ್ಲೇ ಹೋಗಿ ಯಾವುದೇ ಅಂಗಡಿಯಲ್ಲಿ ಮಾತಾಡಿ, ಯಾವುದೋ ಒಂದು ಹಳ್ಳಿ ತೀರಾ ಸಣ್ಣ ಒಂದು ಜೋಪಡಿಯಲ್ಲಿರುವಂಥ ಮಹಿಳೆ ಹತ್ರ ಹೋಗಿ ಮಾತಾಡಿ ಮುಕ್ತವಾಗಿ ಮಾತಾಡ್ತಾಳೆ, ಯಾವುದೇ ಹೆಸಿಟೇಷನ್ ಇರೋದಿಲ್ಲ. ಸೊ ಹಾಗಾಗಿ ಮಾತಾಡಿದಾಗ ನನಗೆ ಬಹುಪಾಲು ಮಹಿಳೆಯರು ಹೇಳಿದ್ದು ನಿತೀಶ್ ಕುಮಾರ್ ಅವರ ಬಗ್ಗೆ ಯಾವುದೇ ರೀತಿಯಾದಂಥ ನೆಗೆಟಿವ್ ಮಾತುಗಳನ್ನು ನಾನು ಅವರ ಬಾಯಿಂದ ಕೇಳಲಿಲ್ಲ. ಒಂದು ಮುಖ್ಯವಾಗಿ 2005ರಿಂದ ಯಾವಾಗ ನಿತೀಶ್ ಕುಮಾರ್ ಅವರು ಅಧಿಕಾರಕ್ಕೆ ಬಂದರು ಆವಾಗಿಂದ ಕೂಡ ಮಹಿಳಾ ಪರ ನಿಲುವುಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ಶಾಲೆ ಮಕ್ಕಳಿಗೆ ಸೈಕಲ್ ಕೊಡದಿರ್ಬೋದು, 10ನೇ ಕ್ಲಾಸ್ ಪಾಸ್ ಆದಂಥ ಅರ್ಹ ವಿದ್ಯಾರ್ಥಿಗಳಿಗೆ 10,000, 20,000 ಒಂದು ಧನ ಸಹಾಯವನ್ನು ಕೊಡುವಂಥದ್ದು, ಈ ರೀತಿಯಾದಂಥ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ಲಿಕ್ಕರ್ ಬ್ಯಾನ್ ಅಂತೂ ದೊಡ್ಡ ಸಂಚಲನ ಸೃಷ್ಟಿಸಿದಂಥ ಒಂದು ಕಾರ್ಯಕ್ರಮ ಅದು. ಅದೀಗ ಅಲ್ಲಿ ಜನರು ವ್ಯಂಗ್ಯವಾಗಿ ಮಾತಾಡ್ತಾರೆ, ಈಗ ಲಿಕ್ಕರ್ ಹೋಮ್ ಡೆಲಿವರಿ ಆಗ್ತಾ ಇದೆ ಅಂತ. ಅದಲ್ಲದೆ ಕಳಪೆ ಲಿಕ್ಕರ್ಗಳನ್ನು ನಾವು ಅತಿ ಹೆಚ್ಚು ದುಡ್ಡು ಕೊಟ್ಟು ತೆಗೆದುಕೊಳ್ತಾ ಇದ್ದೇವೆ ಅಂತೇಳಿ ಒಂದು ಆಕ್ಷೇಪಣೆಗಳು ಕೇಳಿ ಬರ್ತಾ ಇದೆ. ಹಾಗಂತ ಯಾರು ತಮ್ಮ ಗಂಡಂದಿರು ಕುಡಿದುಕೊಂಡು ಬಂದು ಪತ್ನಿಯರ ಮೇಲೆ ಅಟ್ಯಾಕ್ ಮಾಡ್ತಿದ್ರು ಅಥವಾ ಅವರಿಂದ ದೌರ್ಜನ್ಯಕ್ಕೊಳಗಾಗ್ತಿದ್ರು, ಸೊ ಆ ಸಮುದಾಯಗಳ ಅವರ ನೋವನ್ನೆಲ್ಲ ನೋಡಿದ ಮಹಿಳೆಯರು ಈ ಲಿಕ್ಕರ್ ಬ್ಯಾನನ್ನು ಈಗಲೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಭಾರತದಂಥ ದೇಶದಲ್ಲಿ, ಮುಖ್ಯವಾಗಿ ಬಿಹಾರದಂಥ ರಾಜ್ಯದಲ್ಲಿ ನೀವು ಈ ಉಚಿತ ಕೊಡುವಂಥದ್ದು ಜಾಸ್ತಿ ವರ್ಕೌಟ್ ಆಗ್ತದೆ. ಬಿಹಾರದಲ್ಲಿ ನಾನು ಈ ಚುನಾವಣೆಯ ದಿನಾಂಕ ಘೋಷಣೆಗೆ 2 ವಾರಕ್ಕೆ ಮುನ್ನ 1,20,00,000 ಮಹಿಳೆಯರ ಜೀವಿಕಾ ದೀದಿಗಳು ಅಂತ ಹೇಳ್ತಾರೆ. ಜೀವಿಕಾ ದೀದಿ ಅನ್ನೋದು ಅದೊಂದು ಸ್ವಸಹಾಯ ಸಂಘದ ಟೈಪ್. ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನೆ ಅಡಿಯಲ್ಲಿ 1,20,00,000 ಮಹಿಳೆಯರ ಖಾತೆಗಳಿಗೆ ತಲಾ 10,000 ರೂಪಾಯಿ ಜಮೆ ಮಾಡಿದ್ದಾರೆ. ಈಗ ನಮ್ಮಂತ ಕರ್ನಾಟಕದಂಥ ರಾಜ್ಯದಲ್ಲಿ 10,000 ಕೊಟ್ಟರೆ ಮಧ್ಯಮ ವರ್ಗದವರಿಗೆ ಅಥವಾ ಕೆಳ ಮಧ್ಯಮ ವರ್ಗದ ಅದೊಂದು ದೊಡ್ಡ ವಿಷಯ ಆಗುದಿಲ್ಲ. ಬಟ್ ಅಲ್ಲಿ ಬಿಹಾರದಲ್ಲಿ 10,000 ಕೊಡೋದು ಇಟ್ ಈಸ್ ಅಪ್ ಟು ನಿಯರ್ಲಿ 60,000 ಅಂತ ಹೇಳ್ಬೋದು. ಸೊ 10,000 ಅಂತ ನೋಡಿದಂಥ, ತಮ್ಮ ಅಕೌಂಟಲ್ಲಿ 10,000 ನೋಡಿದಂಥ ಮಹಿಳೆಯರಿಗೆ ಬಹಳ ಖುಷಿಯಾಗಿದೆ. ನಿತೀಶ್ ಕುಮಾರ್ ಪುನಃ ನಮ್ಮ ಕಷ್ಟಗಳಿಗೆ ಸ್ಪಂದಿಸಿದ್ದಾರೆ ಅಂತ ಮಾತುಗಳು ಬಹುತೇಕ ಎಲ್ಲ ಮಹಿಳೆಯರು ಹೇಳ್ತಾರೆ. ಫಸ್ಟಿಗೆ ಅವರು ತಾವು ಯಾರ ಜೊತೆಗೆ ಇದ್ದೇವೆ, ತಾವು ಯಾವ ಪಕ್ಷದ ಜೊತೆ ಗುರುತಿಸಿಕೊಂಡಿದ್ದೇವೆ, ಯಾರನ್ನು ಬೆಂಬಲಿಸ್ತೇವೆ ಅಂತ ಓಪನ್ ಆಗಿ ಹೇಳೋದಿಲ್ಲ. ಯಾವಾಗ ನೀವು ಅವ್ರ ಜೊತೆ ಕೂತ್ಕೊಂಡು ಅವರು ಉಭಯ ಕುಶಲೋಪರಿ ವಿಚಾರಿಸೋದು, ಈ ರೀತಿಯಾದಂಥ ಮಾತುಗಳನ್ನು ಅವರ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಆ ರೀತಿಯಲ್ಲಿ ಮಾತನಾಡಿದಾಗ ಓಪನ್ ಅಪ್ ಆಗ್ತಾರೆ, ಹೇಳ್ತಾರೆ. ಮತ್ತೆ ಅಂತಿಮವಾಗಿ ನೀವು ಯಾರ ಜೊತೆಗಿದ್ದೇವೆ ಅಂತ ಹೇಳಿದ್ರೆ, ಜೋ ಚಲ್ ರಹೆ ಉಸ್ಕೆ ಸಾಥ್ ಹೈ ಹಮ್, ಕಿಸ್ಕಾ ಚಲ್ ರಹಾ ಅಂತ ಕೇಳಿದ್ರೆ आपको देख रहे हैं ना, सो ನಿತೀಶ್ ಕುಮಾರ್ ಕೋ ಹಿ ವೋಟ್ ಕರ್ನಾ ಪಡ್ತಾ है ಸರ್, वो हमको ಬಲಾ ಕರ್ ರಹೆ ಅಂದ್ರೆ ನಮ್ಮ ಹಿತರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳನ್ನು ಆಡ್ತಾರೆ. ನಾನು ಮಾತಾಡಿದಂಥ ಬಹುತೇಕ ಮಹಿಳೆಯರಿರ್ಬೋದು, ಮಾತನಾಡದೇ ಇರೋದಂಥ ಮಹಿಳೆಯರಲ್ಲಿ ಯಾವ ಅಭಿಪ್ರಾಯ ಇದೆ ನನಗೆ ಗೊತ್ತಿಲ್ಲ. ಆದರೆ ನಾನು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿದ್ದೇನೆ, ಹಳ್ಳಿಗಳಿಗೆ ಹೋಗಿದ್ದೇನೆ. ನಾನು ಮುಖ್ಯವಾಗಿ ಪಕ್ಷದ ಕಚೇರಿಗಳಿಗೆ ಹೆಚ್ಚು ಹೋಗೋದಕ್ಕಿಂತ ಗ್ರಾಮೀಣ ಭಾಗಗಳಿಗೆ ಹೆಚ್ಚು ಹೋಗೋದು. ಹಾಗಾಗಿ ಅವ್ರ ಹತ್ರ ಮಾತಾಡಿದಾಗ ಅವರ ಪಲ್ಸ್ ಏನಿದೆ ಅದನ್ನು ನಿತೀಶ್ ಕುಮಾರ್, ಮುಖ್ಯವಾಗಿ ನಿತೀಶ್ ಕುಮಾರ್ ಆ ಒಂದು ವ್ಯಕ್ತಿಯ ಬಗ್ಗೆ ಅವರಲ್ಲಿ ಒಳ್ಳೆ ಅಭಿಪ್ರಾಯ ಇದೆ. ಆ MLA ಬಗ್ಗೆ ಒಳ್ಳೆ ಅಭಿಪ್ರಾಯ ಇರಲಿಕ್ಕಿಲ್ಲ. ಈ ಕಾರಣಕ್ಕಾಗಿ ನಾನು ಇದು ಸರ್ಕಾರದ ವಿರುದ್ಧದ ಚುನಾವಣೆ ಅಂತ ಅಥವಾ ಆಂಟಿ ಇನ್ಕಂಬೆನ್ಸ್ ವೇವ್ ಇದೆ ಅಂತ ನನಗೆ ಕಾಣೋದಿಲ್ಲ. ಆದರೆ ಕೆಲವು ಇಂಡಿವಿಜುವಲ್ MLAಗಳ ವಿರುದ್ಧ, BJP MLA ಇರ್ಬೋದು, JDU MLA ಅವರ ವಿರುದ್ಧ ಆಂಟಿ ಇನ್ಕಂಬೆನ್ಸ್ ಇದೆ. ಆದರೆ ಒಟ್ಟಾರೆ ಯಾರು ಸರ್ಕಾರವನ್ನು ಲೀಡ್ ಮಾಡ್ತಿರುವಂಥ ವ್ಯಕ್ತಿ ಇದೆಯಲ್ಲ, ಅವರ ವಿರುದ್ಧ ಯಾವುದೇ ಅಲೆ ಇಲ್ಲ. ಅವರು ಜನಪ್ರಿಯತೆ ಉಳಿದುಕೊಂಡಿದ್ದಾರೆ. ಬಹುಶಃ ನನಗೆ 2020ಕ್ಕಿಂತ ಹೆಚ್ಚು ಈ ಸಲ ಅವರ ಜನಪ್ರಿಯತೆ ಹೆಚ್ಚಾಗಿದೆ ಏನೋ ಅಂತ ನನಗೆ ಅನ್ನಿಸ್ತಾ ಇದೆ. ಎಸ್ಪೆಷಲಿ 10,000 ಅದಕ್ಕೆ ಮುಖ್ಯ ಕಾರಣ ಆಗುತ್ತೆ. ಅದಲ್ಲದೆ ಯಾರ್ಯಾರಿಗೆ 10,000 ಬಂದಿಲ್ಲ, ಜೀವಿಕಾ ದೀದಿಗಳವರು ಆಗಿದ್ರು ಕೂಡ ಯಾರಿಗೆ 10,000 ಬಂದಿಲ್ಲ ಅವರಿಗೊಂದು ಹೋಪ್ ಇದೆ. ಇವರಿಗೆ 10,000 ಬಂದಿದೆ, ಅದೇನೋ ಟೆಕ್ನಿಕಲ್ ರೀಸನ್ಸ್ ಇರ್ಬೋದು, ನನಗೆ ಮತ್ತೆ 10,000 ಬರುತ್ತೆ ಅಂತ ಅನ್ನೋ ಒಂದು ಹೋಪ್ ಇದೆ. ಅದರ ಜೊತೆಗೆ ಇನ್ನೊಂದು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಇಬ್ಬರು ಕೂಡ ಒಂದು ಅಶ್ಯೂರೆನ್ಸ್ ಅನ್ನು ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಅರ್ಹ ಜೀವಿಕಾ ದೀದಿಗಳು ಯಾರಿದ್ದಾರೆ ಅವರಿಗೆ ಮತ್ತೆ ಪುನಃ ನಾವು 2 ಲಕ್ಷ ಧನ ಸಹಾಯವನ್ನು ಮಾಡಲಿಕ್ಕಿದ್ದೇವೆ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಈ ವಿಷಯವನ್ನು ಬಹಳ ಹೋಪ್ಫುಲ್ ಆಗಿ ಮಹಿಳೆಯರು ನೋಡ್ತಾ ಇದ್ದಾರೆ. RJD ಅವರು ಅನೌನ್ಸ್ ಮಾಡಿರ್ಬೋದು, ನಾವು 2,500 ರೂಪಾಯಿ ಕೊಡ್ತೇವೆ, ವಿಧವಾ ಪೆನ್ಷನ್ ಇರ್ಬೋದು, ಅಥವಾ 3 ಲಕ್ಷ ಉದ್ಯೋಗ ಅದೆಲ್ಲ ಕೊಡ್ತೇವೆ ಅಂತ ಹೇಳಿರ್ಬೋದು. ಆದರೆ ಇವರು ಕೊಟ್ಟಿದ್ದಾರೆ. ಸೊ ಈ ಡಿಫರೆನ್ಸ್ ಇದೆ. ಇದು ಈ ಚುನಾವಣೆಯಲ್ಲಿ ನಿತೀಶ್ ಕುಮಾರ್ ಅವರಿಗೆ ಪ್ಲಸ್ ಆಗುವಂತ ಚಾನ್ಸಸ್ ಇದೆ. ಆದ್ರೂ ನಾವು ನೋಡ್ಬೇಕು, ಇದೊಂದು ಫಿಯರ್ಸ್ಲಿ ಫಾಟ್ ಎಲೆಕ್ಷನ್. ಯಾರ ಪರ ಅಲೆ ಇದೆ ಅಂತ ಡಿಸೈಡ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ.
ಜನ್ಸುರಾಜ್ ಪಕ್ಷ ಕೂಡ ಸಾಕಷ್ಟು ಇನ್ರೋಡ್ಸ್ ಮಾಡಿದೆ ಬಿಹಾರದಲ್ಲಿ. ಪ್ರಶಾಂತ್ ಕಿಶೋರ್ ಯಾವ ರೀತಿ ಕೆಲಸ ಮಾಡಿದ್ದಾರೆ ಇದು ಅನ್ಇಮ್ಯಾಜಿನೇಬಲ್. ನಾನು ನೋಡಿದ ಪ್ರಕಾರ ಅವರು ಒಂದು 3 ವರ್ಷದ ಹಿಂದೆ ಬಿಹಾರಕ್ಕೆ ಬಂದು 4,000 ಕಿಲೋಮೀಟರ್ ಪಾದಯಾತ್ರೆ ಮಾಡಿರೋದು, ಅವ್ರು ಮಾಡಿರೋ ಕೆಲಸ ಬಗ್ಗೆ ಬಹುಶಃ ಶರತ್ ಅವ್ರು ನಿಮಗೆ ಡೀಪ್ ಆಗಿ ಹೇಳ್ಬೋದು. ಆದ್ರೆ ಅವ್ರು ಮತ್ತೆ ಯುವಕರನ್ನ ರೀಚ್ ಆಗಿರೋದು, ಮುಖ್ಯವಾಗಿ ಅಲ್ಲಿನ ವಲಸೆ ಸಮಸ್ಯೆಗಳು ಅದನ್ನ ಟಚ್ ಮಾಡಿರೋದು, ಅಲ್ಲಿ ನಿರುದ್ಯೋಗ ಸಿಗದೇ ಇರುವಂಥದ್ದು, ಯುವಕರು ಬೇರೆ ರಾಜ್ಯಕ್ಕೆ ಹೋಗುವಂಥದ್ದು, ಬೇರೆ ರಾಜ್ಯಗಳಲ್ಲಿ ಸ್ವಾಸ್ಥ್ಯ ಕೇಂದ್ರಗಳು ಹೇಗಿದೆ ಮತ್ತೆ ಶಿಕ್ಷಣ ಕೇಂದ್ರಗಳು ಹೇಗಿದೆ, ನಮ್ಮ ರಾಜ್ಯದಲ್ಲಿ ಹೇಗಿದೆ ಕಂಪೇರ್ ಮಾಡಿ ನೋಡಿ, ಯಾಕೆ ನಾವು ಇಷ್ಟು ಹಿಂದೆ ಇದ್ದೇವೆ ಅನ್ನೋದನ್ನ ವಿವರಿಸ್ತಾ ಒಂದು ರೀತಿಯಲ್ಲಿ ಇಮೋಷನಲ್ ಆಗಿ ಅವರನ್ನ ಕ್ಯಾಚ್ ಮಾಡುವಂತ ಕೆಲಸವನ್ನ ಪ್ರಶಾಂತ್ ಕಿಶೋರ್ ಬಹಳ ವ್ಯವಸ್ಥಿತವಾಗಿ ಚೆನ್ನಾಗಿ ಮಾಡಿದ್ದಾರೆ. ಸೊ ಹೀಗಾಗಿ ಸ್ವಲ್ಪ ಮಟ್ಟಿಗೆ NDA ನಲ್ಲಿ ಭಯ ಇದೆ ಪ್ರಶಾಂತ್ ಕಿಶೋರ್ ಬಗ್ಗೆ. ಆದ್ರೆ ಅದರ ಜೊತೆಗೆ ನರೇಂದ್ರ ಮೋದಿ ಅವರ ಪಾಪ್ಯುಲಾರಿಟಿ ಇದೆ, ನಿತೀಶ್ ಕುಮಾರ್ ಅವರ ಪಾಪ್ಯುಲಾರಿಟಿ ಡಬಲ್ ಇದೆ. ಬಿಹಾರಕ್ಕೆ ಸೀಮಿತವಾಗಿ ನೋಡಿದ್ರೆ ನರೇಂದ್ರ ಮೋದಿ ಅವರಿಗಿಂತ ಹೆಚ್ಚು ಪಾಪ್ಯುಲರ್ ನಿತೀಶ್ ಕುಮಾರ್ ಇದ್ದಾರೆ. ಸೊ ಹಾಗಾಗಿ ಈ ಫ್ಯಾಕ್ಟರ್ಗಳು NDAಗೆ ಪ್ಲಸ್ ಆಗಿದೆ. RJD ಯಲ್ಲಿ ತೇಜಸ್ವಿ ಯಾದವ್ ಈಗಲೂ ಕೂಡ ಪಾಪ್ಯುಲರ್ ಇದ್ದಾರೆ, ಮುಸ್ಲಿಂ ಮತ್ತೆ ಯಾದವ್ ಅವರ ವೋಟ್ ಬ್ಯಾಂಕ್ ಅವರ ಜೊತೆಗಿದೆ. ಸೊ ಈ ಎಲ್ಲ ಫ್ಯಾಕ್ಟರ್ ಹೇಗೆ ವರ್ಕೌಟ್ ಆಗುತ್ತೆ ನಾವು ನೋಡಬೇಕು. ರಾಘವ್ ಶರ್ಮಾ ಸರ್, ಮತ್ತೆ ಬರ್ತೀನಿ. ಶರತ್ ಸರ್, ಇಬ್ಬರು ವಿಶ್ಲೇಷಕರ ಮಾತುಗಳನ್ನ ಕೇಳಿಸ್ಕೊಂಡ್ರೆ, ಪ್ರಶಾಂತ್ ಕಿಶೋರ್ ಚುನಾವಣಾ ಚಾಣಕ್ಯ ಅಂತ ಹೆಸರಾದವರು, ಯಾವ ಎಲೆಕ್ಷನ್ಗೆ ಅವ್ರು ಸ್ಟ್ರಾಟಜಿ ಮಾಡಿಕೊಟ್ಟಿದ್ದಾರೋ ಆ ಚುನಾವಣೆಯನ್ನು ಆ ಪಕ್ಷವನ್ನ ಗೆಲ್ಲಿಸಿದಂಥ ಕೀರ್ತಿಯನ್ನು ಹೊಂದಿರೋರು. ಬಟ್ ಈಗ ಅವರು ಒಂದು ಪಕ್ಷವಾಗಿ ಕಂಟೆಸ್ಟ್ ಮಾಡಿದ್ದಾರೆ. ತಾವು ನೋಡಿದ ಪ್ರಕಾರ ಈಗ ಏರಿಕೆ ಆಗಿರುವಂಥ ವೋಟಿಂಗ್ ಪರ್ಸೆಂಟೇಜ್ನಲ್ಲಿ ಜನ್ಸುರಾಜ್ ಪಕ್ಷದ ವೇವ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಿರಬಹುದು ಅಂತ ತಮ್ಗನ್ಸುತ್ತೆ? ಇದನ್ನು ನಾನು ಹೇಗೆ ಹೇಳ್ತೀನಿ ಅಂದರೆ ನೋಡಿ, ನಾವು ಫಸ್ಟ್ ಡೇಯಿಂದ ಯಾವಾಗ ನಾವು 3 ವರ್ಷದ ಹಿಂದೆ ಪದಯಾತ್ರೆ ಸ್ಟಾರ್ಟ್ ಮಾಡಿದ್ವಿ 2022 ಚಂಪಾರಣ್ ಇದರ ಸತ್ಯಾಗ್ರಹ ಎಲ್ಲಿ ಗಾಂಧೀಜಿಯವರು ಸತ್ಯಾಗ್ರಹನ ಸ್ಟಾರ್ಟ್ ಮಾಡಿದರು ಅದೇ ಪ್ಲೇಸಿಂದ. ಯಾಕಂದರೆ ಪ್ರಶಾಂತ್ ಕಿಶೋರ್ ಅವರು ಗಾಂಧೀಜಿಯವರ ದೊಡ್ಡ ಫಾಲೋವರ್ ಅವರು. ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತಾರೆ, October 2 ದ ವೆರಿ ಫಸ್ಟ್ ಡೇ ಅಲ್ಲಿಂದ ಸ್ಟಾರ್ಟ್ ಮಾಡಿದಾಗ ಅವ್ರು ಹೇಳೋದು, ಅವತ್ತಿಂದನೂ ಜನಕ್ಕೆ ಜಾಗೃತಿ ಮಾಡಿಸೋದು ಫಸ್ಟ್ ಕರ್ತವ್ಯ ನಮ್ಮದು, ಅದನ್ನು ಮಾಡೋಣ. ಅಲ್ಲಿ ಫಸ್ಟ್ ಹೇಳಿದ್ದೇ ಒಂದು, ಮತದಾನ ಅಂದರೆ ಏನು, ಮತದಾನ ಯಾಕೆ ಮಾಡಬೇಕು, ಮತದಾನಕ್ಕೆ ಏನು ಬೆಲೆ ಇದೆ. ಅಂದರೆ ನೀವು ನಿಮ್ಮ ಮತದಾನನ ಯಾರೋ 500 ರೂಪಾಯಿ ಕೊಡ್ತಾರೆ ಅಥವಾ 1000 ರೂಪಾಯಿ ಕೊಡ್ತಾರೆ, ಯಾರೋ 5 kg ಅಕ್ಕಿ ಕೊಟ್ಬಿಡ್ತಾರೆ ನಿಮಗೆ, ಅದಕ್ಕೆ ಮಾರ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಮತಕ್ಕೆ ಒಂದು ಬೆಲೆ ಇದೆ. ಒಂದು ಸರ್ಕಾರನ ಬೀಳ್ಸೋದು ಅಥವಾ ಏಳ್ಸೋದು ಅಥವಾ ನಿಮ್ಮ ಭವಿಷ್ಯನ ನೀವು ಕಟ್ಕೊಳ್ಳೋದು, ಅದಕ್ಕೆ ಅದೋ ಒಂದು ಬೆಲೆ ಇದೆ, ಅದನ್ನು ಫಸ್ಟ್ ಕಂಡ್ಕೊಳ್ಳಿ. ಇದನ್ನು 2 ವರ್ಷ ಪದಯಾತ್ರೆ ಮಾಡ್ತಾ ಇದನ್ನೇ ಹೇಳಿದ್ರು ಅವರು. ಮತದಾನ ಅಂದರೆ ಏನು, ಪ್ರತಿ ಹಳ್ಳಿಗೆ ಹೋಗ್ತಾ ಸುಮಾರು ಈಗ ರಾಘವ್ ಅವರು ಹೇಳಿದ್ರು, ನಾನು ಅವ್ರ ಜೊತೆ 1 ವರ್ಷ ಪಾದಯಾತ್ರೆ ಮಾಡಿದ್ದೀನಿ. ನಾನು 23ಯಲ್ಲಿ ಇರಲಿಲ್ಲ, 24ರಲ್ಲಿ ಅವ್ರ ಜೊತೆ 1 ವರ್ಷ ಪಾದಯಾತ್ರೆ ಮಾಡಿದಾಗ ಎಲ್ಲ ಕಡೆ ಎಲ್ಲ ಹಳ್ಳಿಗಳಲ್ಲಿ ಹೋದಾಗ ಪ್ರಶಾಂತ್ ಕಿಶೋರ್ ಅಂದರೆ ಈಗ ನೀವು ಹೇಳ್ದಂಗೆ ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ ಆಗಿಯೇ ಕೆಲಸ ಮಾಡಿದ್ದು ಬಿಟ್ಟರೆ ಅವರೇನು ದೊಡ್ಡ ರಾಜಕೀಯ ನೇತಾ ಆಗಿ ಏನು ಮಾಡಲಿಲ್ಲ. ಎಲ್ರಿಗೂ ಆ ಜನರ ಕೈ ಹಿಡ್ಕೊಂಡೆ ಜನರಲ್ಲಿ ಆ ವಿಶ್ವಾಸ ಬೆಳೆಸ್ತಾ ನೀವೇ ಈ ರಾಜ್ಯದ ಅಧಿಕಾರ ಹಿಡಿಬೇಕು ಅನ್ನೋ ಒಂದು ಇದನ್ನು ಹುಟ್ಟಿಸಿದ್ರು. ಅಲ್ಲಿ ಪ್ರತಿಯೊಬ್ಬರ ಮನಸ್ಸಲ್ಲೂ ಹೇಗೆ ಹೇಳೋರು ಅಂದರೆ, ನೋಡಿ ನಿಮಗೆ ಲಾಲು ಸರ್ಕಾರದಲ್ಲಿ ಏನು ಸಿಕ್ಕಿದೆ, ನೀವು ಅವಾಗ ಲಾಲು ಸರ್ಕಾರದಲ್ಲಿ ಏನು ಕೇಳಿದ್ರಿ ಅದನ್ನು ಅವ್ರು ಕೊಟ್ಟಿದ್ದಾರೆ. ನಿತೀಶ್ ಸರ್ಕಾರದಲ್ಲಿ ಏನು ಕೇಳಿದ್ರಿ, ನಿಮಗೇನು ಒಂದು ರೋಡು ಒಂದು ಎಲೆಕ್ಟ್ರಿಸಿಟಿ ಕೇಳಿದ್ರಿ, ಅದಕ್ಕೂ ಅವ್ರು ಕೊಟ್ಟಿದ್ದಾರೆ. ಪಾಪ ಮೋದಿ ಅವ್ರ ಹತ್ರ ಏನು ಕೇಳಿದ್ರಿ, ಮೋದಿ ಅವ್ರ ಹತ್ರ ಏನು ಕೇಳಿದ್ದಕ್ಕೆ ಓಟ್ ಹಾಕಿದ್ರಿ, ಅದಕ್ಕೆ ಅವರು 5 kg ಅಕ್ಕಿ ಕೊಟ್ಕೊಂಡು ನಿಮ್ಮ ಹತ್ರ ಓಟ್ ತಗೊಂಡಿದ್ದಾರೆ. ಹೀಗೆ ಎಲ್ಲರ ಹತ್ರನೂ ಎಲ್ಲರೂ ನಿಮಗೆ ಅವರು ನಿಮ್ಮ ಮತಕ್ಕೋಸ್ಕರ ಏನು ಬೇಕೋ ಅದನ್ನೆಲ್ಲ ಕೊಟ್ಟಿದ್ದಾರೆ. ಆದರೆ ನೀವು ಯಾವತ್ತಾದ್ರೂ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಅಥವಾ ಮಕ್ಕಳಿಗೆ ಶಿಕ್ಷಣ ಕೊಡಬೇಕಾಗಿ ಅಥವಾ ಮಕ್ಕಳಿಗೆ ಉದ್ಯೋಗ ಕೊಡಿಸ್ಬೇಕಾಗಿ ನಿಮ್ಮ ಬಗ್ಗೆ ನೀವು ಯಾವತ್ತಾದ್ರೂ ಯಾರ ಹತ್ರ ಆದರೂ ಓಟ್ ಕೇಳಿದ್ದೀರಾ? ಕೇಳಿಲ್ಲ ತಾನೆ. ಅದಕ್ಕೆ ಅವ್ರು ಯಾರೂ ಕೊಟ್ಟಿಲ್ಲ. ಇದನ್ನೇ 3 ವರ್ಷ ಹೇಳ್ಕೊತ ಬಂದರು. ಆ ಜನರ ಮನಸ್ಸಲ್ಲಿ ಅದು ಎಷ್ಟು ಅವೇರ್ ಆಯಿತು ಅಂದರೆ, ಮತದಾನ ಅಂದರೆ ಏನು, ಮತದಾನಕ್ಕೆ ಎಷ್ಟು ಬೆಲೆ ಇದೆ, ಇದನ್ನು ನಾವು ಮಾರ್ಕೋಬಾರ್ದು, ಇದೆಲ್ಲ ಜನರಲ್ಲಿ ಒಂದು ಜಾಗೃತಿ ಮೂಡಿಸ್ತು ಅಂತೀನಿ. ಇವತ್ತೇನೇ ಕ್ರೆಡಿಟ್ ಬರೋದಿದ್ರು ಅದನ್ನು ನಾವು ಘಂಟಾಘೋಷವಾಗಿ ನಾವು ತಗೋತೀವಿ. ಯಾರೇ ಏನೇ ಹೇಳ್ಬೋದು, ಮೋದಿಯವರು ಅವಾಗ ಇಷ್ಟು ಮಾಡಿದ್ರು, ನಿತೀಶ್ ಕುಮಾರ್ ಅವರು ಇಷ್ಟು ಮಾಡಿದ್ರು, ಅವಾಗ ಈ ಪರ್ಸೆಂಟೇಜ್ ಬಂತು. ಯಾರು ಮಾಡಿದ್ದಕ್ಕೆ ಈ ಪರ್ಸೆಂಟೇಜ್ ಬಂದಿಲ್ಲ. ಯಾಕಂದರೆ ಒಂದು ಹೇಳ್ತೀನಿ, ಸ್ಪೆಷಲ್ ಇಂಟೆನ್ಸಿವ್ ರಿವೈಸ್ ಮಾಡ್ತಾರೆ. July 24 ಯಾವುದೇ ಎಲೆಕ್ಷನ್ ಕಮಿಷನ್ನು ಯಾವುದೇ ಒಂದು ನೋಟಿಫಿಕೇಶನ್ ಮಾಡದೆ ಸ್ಪೆಷಲ್ ಇಂಟೆನ್ಸಿವ್ ನಿಮ್ಮ ಮತದಾನ ಪಟ್ಟಿ ಪರೀಕ್ಷಣೆ ಆಗಿಬಿಡ್ಬೇಕು ಅಂತ ಹೇಳ್ಬಿಡ್ತಾರೆ. ಆ್ಯಂಡ್ ಟೈಮಿಂಗ್ ಕೊಡ್ತಾರೆ 1 ಮಂತು. July 24 ಒಳಗಡೆ 7.5 ಕೋಟಿ ಜನಸಂಖ್ಯೆನ
ಮತದಾನ ಪಟ್ಟಿ ಪರಿಷ್ಕರಣೆ ಮಾಡಿಬಿಡ್ಬೇಕು. ನಾವು ಅದಕ್ಕೆ ಲಕ್ಷಾಂತರ BLOಗಳನ್ನ ಕೆಲಸಕ್ಕೆ ಹಚ್ಚಿದ್ದೀವಿ, ಮಾಡಿದ್ದೀವಿ ಅಂತೇಳಿ. ನಾವು ಅವಾಗ ನಾನು ಕರ್ನಾಟಕ ಸ್ಟೇಟ್ ಲೀಡ್ ಆಗಿ ಕೂಡ ಕೆಲಸ ಮಾಡ್ತೀನಿ. ಇಲ್ಲಿ ನಾವಿಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಸುಮಾರು ಒಂದು 100 ಬಿಹಾರಿಗಳನ್ನ ಇಟ್ಕೊಂಡು ನಮಗೆ ಟೈಮ್ ಎಕ್ಸ್ಟೆಂಡ್ ಮಾಡಿಕೊಡಿ, ಈ ಟೈಮಲ್ಲಿ ಆಗಲ್ಲ, ನಾವು ಆನ್ಲೈನ್ ಆಫ್ಲೈನಲ್ಲಿ ಏನೇ ಮಾಡಿದ್ರು ಕೂಡ ಈ ಟೈಮ್ ಲಿಮಿಟಲ್ಲಿ ನಾವು ಮಾಡೋಕ್ಕಾಗಲ್ಲ ಅಂತ ಹೇಳಿ ಒಂದು ಪ್ರತಿಭಟನೆ ಕೂಡ ಮಾಡಿದ್ವಿ. ಅದು ಹೇಗಾಯಿತು ಅಂದರೆ ಒಂದು ತಿಂಗಳ ಒಳಗಡೆ ಇವರು ಹರಿಬರಿಯಲ್ಲಿ ಬರೋ BLOಗಳು ಇವರು ವಾಲಂಟಿಯರ್ಸ್ನು ಎಲ್ಲ ತಗೊಂಡು ಹೇಗೆ ಬೇಕೋ ಅವ್ರ ಮನೆಗಳಿಗೆ ಯಾರು ಹೋಗದೆ ಫಿಸಿಕಲ್ ವೆರಿಫಿಕೇಷನ್ ಮಾಡದೆ ನಾರ್ಮಲಿ ಹೆಂಗೆ ಮಾಡಬೇಕು ಹಂಗೆ ಮಾಡಿದ್ರು. ಅವ್ರದ್ದು ಮೇಜರ್ ಇಂಪ್ಯಾಕ್ಟ್ ಇದ್ದಿದ್ದೇನು, ಈಗೇನು ನಾವು ಮಾತಾಡ್ತಿದ್ದೀವಿ ಸೀಮಾಂಚಲ್ ಬಗ್ಗೆ 72-73% ವೋಟಿಂಗ್ ಆಗಿದೆ ಅಂತ. ಆ ಪ್ರದೇಶದಲ್ಲಿ ನೇಪಾಳಿಂದ ವಲಸಿಗರು ಬರ್ತಾರೆ, ಎಂಟ್ರಿ ಆಗ್ತಾರೆ ಭಾರತಕ್ಕೆ. ಇಲ್ಲಿ ಪ್ರತಿ ವರ್ಷ 7-10 ಲಕ್ಷ ಎಂಟ್ರಿ ಆಗ್ತಿದ್ದಾರೆ. ಈ ಕಾರಣಕ್ಕೋಸ್ಕರ ನಾವು ಮತದಾನ ಪಟ್ಟಿ ಪರಿಷ್ಕರಣೆ ಮಾಡ್ತೀವಿ. ನಾನು ಇಲ್ಲೊಂದು ಕೇಳಕ್ಕೆ ಇಷ್ಟಪಡ್ತೀನಿ, ಭಾರತ ಸರ್ಕಾರಕ್ಕೂ ಕೇಳಬೇಕು, ಇದು ಬಿಹಾರ ಸರ್ಕಾರಕ್ಕೂ ಕೇಳಬೇಕು. ಯಾಕಂದರೆ 9 months ಬ್ಯಾಕು MP ಎಲೆಕ್ಷನ್ ಆಗಿರುತ್ತೆ, ಲೋಕಸಭಾ ಎಲೆಕ್ಷನ್ ಆಗಿರುತ್ತೆ, ಅವತ್ತು ಮತದಾನ ಪಟ್ಟಿ ಪರಿಷ್ಕರಣೆ ಮಾಡಿರಲ್ಲ. 9 months ಆದಮೇಲೆ ಬಿಹಾರ ಎಲೆಕ್ಷನಲ್ಲಿ 23 ವರ್ಷ ಆದಮೇಲೆ ಮತದಾನ ಪಟ್ಟಿ ಪರಿಷ್ಕರಣೆ ಮಾಡ್ತಾರೆ. ಇದಕ್ಕೆ ಈ ಗೊಂದಲ ಯಾಕೆ ಅಂತ ನಾನು ನನ್ನಲ್ಲಿ ಇನ್ನೂ ಇದೆ ನೋಡಿ. 9 ತಿಂಗಳು ಹಿಂದೆ ಇದ್ದಾಗ ಅವತ್ತು ಮತದಾನ ಪಟ್ಟಿ ಪರೀಕ್ಷೆ ಮಾಡಿದರೆ ಮೇ ಬಿ ಇವತ್ತೇನು ಆಚೆ ಈಚೆ ತೂಗ್ತಿದ್ದಾರೆ ನಮ್ಮ ಮೋದಿಯವ್ರ ಸರ್ಕಾರ, ಅದು ತೂಗ್ತಿತ್ತು ಅಥವಾ ಕೆಳಗಡೆ ಹೋಗ್ತಿತ್ತು ಅದು ನನಗೆ ಗೊತ್ತಿಲ್ಲ. ಯಾಕಂದರೆ ಅಲ್ಲಿ ಕ್ವಶನಬಲ್ ಇದೆ. ಆ್ಯಂಡ್ ಇವತ್ತು ಇವ್ರು ಹೇಳ್ತಾರೆ, ಬಿಹಾರ ಸರ್ಕಾರದವ್ರು ಹೇಳ್ತಾರೆ 7 ಲಕ್ಷ ಒಳಗಡೆ ಬಂದರು. ಬಿಹಾರ ಸರ್ಕಾರದವರು ಹೊರಗಡೆ ಜನ ಒಳಗಡೆ ಬರ್ತಿದ್ದಾರೆ ನಿಮ್ಮ ದೇಶದಲ್ಲಿ ಅಂದರೆ ನೀವೇನು ಮಾಡ್ತಿದ್ರಿ, ನಿಮ್ಮ ಅಡ್ಮಿನಿಸ್ಟ್ರೇಷನ್ ಏನು ಮಾಡ್ತಿತ್ತು, ಇದು ಬರುತ್ತೆ. ಈ ಸ್ಪೆಷಲ್ ಇಂಟೆನ್ಸಿವ್ ರಿವೈಸ್ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡಿದೆ. ಶರತ್ ಸರ್ ಫಸ್ಟ್ ನಂಬರ್ ಸಿಗ್ತಾ ಇದೆ ನಮಗೆ. ಎಕ್ಸಿಟ್ ಪೋಲ್ ನ ಸಮೀಕ್ಷೆ, ದೈನಿಕ್ ಭಾಸ್ಕರ್ ಸಮೀಕ್ಷೆಯ ನಂಬರ್ಸ್ ಲಭ್ಯ ಆಗ್ತಾ ಇದೆ. NDA ಮೈತ್ರಿಕೂಟ 125 ಕ್ಷೇತ್ರಗಳನ್ನ ಗೆಲ್ಲುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ದೈನಿಕ್ ಭಾಸ್ಕರ್ ಸಮೀಕ್ಷೆ ಹೇಳ್ತಾ ಇದೆ. ಇಂಡಿಯಾ ಮೈತ್ರಿಕೂಟ ಅಥವಾ ಮಹಾಗಠಬಂಧನ್ 112 ಕ್ಷೇತ್ರದಲ್ಲಿ ಗೆಲುವು ದಾಖಲು ಮಾಡಬಹುದು ಅನ್ನೋದು ದೈನಿಕ್ ಭಾಸ್ಕರ್ ಎಕ್ಸಿಟ್ ಪೋಲ್ ನ ಸಮೀಕ್ಷೆ. 131 NDA 131, ಮಹಾಗಠಬಂಧನ್ 112 ಸೀಟ್ಗಳಲ್ಲಿ ಗೆಲ್ಲಬಹುದು. ಒಟ್ಟು 243 ಕ್ಷೇತ್ರಗಳು. 243 ಕ್ಷೇತ್ರಗಳಿಗೆ, ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆದಿದೆ. ಸಿಂಪಲ್ ಮೆಜಾರಿಟಿ 122 ಸೀಟ್ಗಳಲ್ಲಿ ಗೆಲ್ಲಬೇಕು. NDA ಮೈತ್ರಿಕೂಟ 131 ಸೀಟ್ಗಳಲ್ಲಿ ಗೆಲ್ಲಬಹುದು ಅಂತ ಹೇಳಿ ದೈನಿಕ್ ಭಾಸ್ಕರ್ ಸಮೀಕ್ಷೆಯನ್ನ ಹೇಳ್ತಾ ಇದೆ. ಮಹಾಗಠಬಂಧನ್ ಮೈತ್ರಿಕೂಟ, RJD, ಕಾಂಗ್ರೆಸ್ ಹಾಗೆ ಲೆಫ್ಟ್ ಪಾರ್ಟೀಸ್ ಇರುವಂತಹ ಮೈತ್ರಿಕೂಟ 112 ಕ್ಷೇತ್ರಗಳಲ್ಲಿ ಗೆಲುವನ್ನ ದಾಖಲು ಮಾಡಬಹುದು ಅಂತ ಹೇಳಿ ದೈನಿಕ್ ಭಾಸ್ಕರ್ ಸಮೀಕ್ಷೆ ಹೇಳ್ತಾ ಇದೆ. ಮೊದಲ ಏಜೆನ್ಸಿಯ ಒಂದು ಸಮೀಕ್ಷೆ, ಎಕ್ಸಿಟ್ ಪೋಲ್ ನ ಒಂದು ಸಮೀಕ್ಷೆ ಲಭ್ಯವಾಗ್ತಾ ಇದೆ. 131 NDA, ಮಹಾಗಠಬಂಧನ್ 112. ಸರ್, ಫಸ್ಟ್ ಏಜೆನ್ಸಿಯ ಸಮೀಕ್ಷೆಯ ವರದಿ ಸಿಗ್ತಾ ಇದೆ, ಏನ್ ಹೇಳ್ತೀರಿ ಸರ್? ಒಂದ್ರಿಂದಾನೇ ಡಿಸೈಡ್ ಮಾಡಕ್ಕಾಗಲ್ಲ, ಇನ್ನು 10 ಹಲವು ಬರೋದಿದೆ. ಅದೇ ಒಂದು ಇದು ಏನು ತೋರಿಸುತ್ತೆ ಅಂದರೆ ಭಾಳ ಟೈಟ್ ಆಗಿದೆ ಇಲ್ಲಿ ಅಂತ ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಾರೆ. ಅದನ್ನು ಆ ಟೈಟ್ ಕಾಣ್ತಾ ಇದೆ. ಇದು ಈ ನಂಬರ್ ನೋಡಿಕೊಂಡು ಡಿಸೈಡ್ ಮಾಡಲಿಕ್ಕೆ ಆಗೋದಿಲ್ಲ. 131, 112 ಆಗ್ಬೋದು, 112, 131 ಕೂಡ ಆಗ್ಬೋದು. ಇದರಲ್ಲಿ ನಮ್ಮ ಶರತ್ ಅವರ ಪಕ್ಷದಲ್ಲಿ ಏನು ತೋರಿಸ್ತಾ ಇಲ್ಲ. ಅದು ಕೂಡ ಸ್ವಲ್ಪ ಎಕ್ಸ್ಪೆಕ್ಟೆಡ್. ನನಗೆ ಅವರ ಅಭಿಪ್ರಾಯ ಏನಿದೆ ಗೊತ್ತಿಲ್ಲ. ಅವರಿಗೆ ಅಂದರೆ ಇದರಲ್ಲಿ ತೋರಿಸೋದು ಬರೀ ಸೀಟ್ಗಳನ್ನು ತೋರಿಸ್ತಾ ಇದೆ, ಓಟಿನ ಪರ್ಸೆಂಟೇಜ್ ಅನ್ನು ತೋರಿಸ್ತಾ ಇಲ್ಲ. ಸೊ ಓಟಿನ ಪರ್ಸೆಂಟೇಜಿಗೂ ಮತ್ತು ಸೀಟಿನ ನಡುವೆ ನಮ್ಮ ಫಸ್ಟ್ ಪಾಸ್ಟ್ ಪೋಸ್ಟ್ ಇಲೆಕ್ಷನ್ ನಲ್ಲಿ ಬಹಳ ವ್ಯತ್ಯಾಸಗಳು ಆಗುತ್ತೆ. ಅದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಬಟ್ ಜನರಲ್ ಆದ ಅಭಿಪ್ರಾಯ ನೋಡಿ, ಒಂದು ಇಲ್ಲಿ ಇದ್ದ ಪ್ರಮುಖ 2 ಕೂಟಗಳಿಗೆ ಒಂದು ವೋಟ್ ಬ್ಯಾಂಕ್ ಅಂತ ಇದೆ. ಈಗ ಇಂಡಿಯಾ ಒಕ್ಕೂಟ ಮಹಾಗಠಬಂಧನಕ್ಕೆ ಒಂದು ವೋಟ್ ಬ್ಯಾಂಕ್ ಇದೆ. ಅದು ಬಹಳ ಮುಖ್ಯವಾಗಿ RJDಯ ವೋಟ್ ಬ್ಯಾಂಕ್. ಅದನ್ನು MY ಅಂತ ಹೇಳ್ತಾರೆ, ಮುಸ್ಲಿಂ ಮತ್ತು ಯಾದವರದ್ದು. ಯಾದವರು ಒಂದು 14% ಇದ್ದಾರೆ, ಮುಸ್ಲಿಮರು ಒಂದು 17% ಇದ್ದಾರೆ, 31% ಅದು ಇವತ್ತಿನದಲ್ಲ. ಬಹುಶಃ 90ರಲ್ಲಿ ಯಾವಾಗ ಮೊದಲ ಬಾರಿ ಮುಖ್ಯಮಂತ್ರಿ ಆದರೂ ಲಾಲು ಪ್ರಸಾದ್ ಯಾದವ್, ಆ ದಿನದಿಂದ ಅದು ಹೋಗ್ತಾ ಇದೆ.
ಇವರು ಒ ಬಿ ಸಿಗಳಲ್ಲಿ ಈಗ ಒ ಬಿ ಸಿಗಳಲ್ಲಿ ಒಂದು 63% ಇದ್ದಾರೆ, ಅದರಲ್ಲಿ ಒಂದು 24% ಒ ಬಿ ಸಿಗಳಿದ್ದಾರೆ, ಅಂದರೆ ಮೇಲ್ ವರ್ಗದ ಒ ಬಿ ಸಿಗಳು. ಇನ್ನೊಂದು 36% ಇ ಬಿ ಸಿಗಳಿದ್ದಾರೆ. ಆ ಇ ಬಿ ಸಿಗಳ ನೇತೃತ್ವವನ್ನು ಇವರು ವಹಿಸ್ಕೊಂಡಿದ್ದಾರೆ, ನಿತೀಶ್ ಕುಮಾರ್. ಸೊ ಇ ಬಿ ಸಿಗಳದ್ದು ಒಂದು 36% ವೋಟು. ಅದರ ನಂತರ ಭಾಳ ಕ್ಯಾಲ್ಕುಲೇಟಿವ್ ಆಗಿ ಇನ್ನೊಂದು ಹೊಸ ವೋಟ್ ಬ್ಯಾಂಕನ್ನು ಸೃಷ್ಟಿ ಮಾಡಿದರೆ ಅದು ಮಹಿಳೆಯರ ವೋಟ್ ಬ್ಯಾಂಕ್, ಅದು ಅವರ ಫೇವರ್ ಆಗಿದೆ. ಅದರ ಜೊತೆಗೆ ಬಿ ಜೆ ಪಿ ಜೊತೆ ಅವರೊಂದು ಮೈತ್ರಿ ಮಾಡಿಕೊಂಡ ಕಾರಣಕ್ಕಾಗಿ ಬಿ ಜೆ ಪಿಗೆ ವೋಟ್ ಹಾಕುವ ಬ್ರಾಹ್ಮಣ, ಬಣಿಯ, ರಜಪೂತ್, ಭೂಮಿಯಾರ್ಗಳ ಏನು ವೋಟಿದೆ ಅದರದ್ದು ಒಂದಷ್ಟು ಪರ್ಸೆಂಟೇಜ್ ಬರುತ್ತೆ. ಅದರಿಂದ ನೀವು ವೋಟ್ ಬ್ಯಾಂಕ್ ದೃಷ್ಟಿಯಿಂದ ನೋಡಿದರೆ ಇವತ್ತಿಗೂ ನಿತೀಶ್ ಕುಮಾರ್ನ ನೇತೃತ್ವದ ಜೆ ಡಿ ಯು ಮತ್ತು ನೀವು ಎನ್ ಡಿ ಎ ವೋಟ್ ಬ್ಯಾಂಕ್ ಇದೆಯಲ್ಲ, ಅದು ಸೈಜ್ ದೊಡ್ಡದಿದೆ. ಆ ಸೈಜ್ ಈಗ ಇವರಿಗೆ ಆರ್ ಜೆ ಡಿಗೆ ಇವತ್ತಿಗೂ ಕೂಡ ಈ ವೋಟ್ ಬ್ಯಾಂಕನ್ನು ಮೀರಿ ಇನ್ನೊಂದು ಇ ಬಿ ಸಿಗಳಲ್ಲಿ ಕೆಲವರನ್ನು ಪ್ರಯತ್ನ ಮಾಡಿದ್ದಾರೆ. ಈ ಸರಿ ಅವನು ಕುಶಾವನನ್ನೆಲ್ಲ ತಗೊಂಡು ನಿಷಾದ್ ತಗೊಂಡು ಎಲ್ಲ ಮಾಡಿದ್ದಾರೆ. ಬಟ್ ಅವರಿಗೆ ಎಷ್ಟು ರೀಚ್ ಆಗಲಿಕ್ಕೆ ಆಗ್ತಂತ ಗೊತ್ತಿಲ್ಲ ವೋಟ್ ಬ್ಯಾಂಕ್ ದೃಷ್ಟಿಯಿಂದ. ನಾನು ಕಾಸ್ಟ್ ವೈಸ್ ಅಂತ ಹೇಳಿದರೆ ಅದನ್ನು ಮೀರಿ ಕೂಡ ಈಗ ಒಂದು ಆ್ಯಂಟಿ ಇನ್ಕಂಬೆನ್ಸಿ ಏನಾದರೂ ವರ್ಕ್ ಆದರೆ, ಆಮೇಲೆ ಕಾಂಗ್ರೆಸ್ ಈ ಸರಿ ರಾಹುಲ್ ಗಾಂಧಿಯ ಪ್ರವೇಶದ ನಂತರ ಅಲ್ಲಿ ಮತ್ತೊಂದು ಸ್ವಲ್ಪ ಚೇತರಿಸಿಕೊಂಡಿರೋದು ನಿಜ. ಬಹುಶಃ ಎಲ್ರಿಗೂ ಗೊತ್ತಿರುತ್ತೆ, ಈ ಯು ಪಿ ಬಿಹಾರ್ನಲ್ಲಿ ಕಾಂಗ್ರೆಸ್ಸಿಗೆ ಒಂದು ವಿಚಿತ್ರವಾದ ವೋಟ್ ಬ್ಯಾಂಕ್ ಇದೆ. ಅದು ಮತ್ತೊಂದು ಬರ್ತಾ ಇದೆ, ಪೋಲ್ ಆಫ್ ಪೋಲ್ಸ್ ಗಮನಿಸ್ತಾ ಇದೀವಿ ನಾವು. ಎನ್ ಡಿ ಎ ಮೈತ್ರಿಕೂಟ 135ರಿಂದ 140 ಸೀಟ್ ಗೆಲ್ಲಬಹುದು ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ಎಕ್ಸಿಟ್ ಪೋಲ್ ಸಮೀಕ್ಷೆ, ಪೋಲ್ ಆಫ್ ಪೋಲ್ಸ್, ಮಹಾಗಠಬಂಧನ್ 110ರಿಂದ 115 ಸೀಟ್ ಗೆಲ್ಲಬಹುದು ಅಂತ ಹೇಳ್ತಾ ಇದೆ. ಜನಸುರಾಜ್ ಪಕ್ಷ ಅಥವಾ ಇತರೆ ಪಕ್ಷಗಳಿಗೆ ಯಾವುದೇ ಸೀಟ್ನ ಪ್ರೆಡಿಕ್ಷನ್ ಇಲ್ಲ ಈ ಸಮೀಕ್ಷೆಯಲ್ಲೂ ಕೂಡ. ಎನ್ ಡಿ ಎ 135ರಿಂದ 140, ಸಿಂಪಲ್ ಮೆಜಾರಿಟಿ 122 ಕ್ಷೇತ್ರ, 122 ಕ್ಷೇತ್ರದಲ್ಲಿ ಗೆಲ್ಲಬೇಕು. ನಿತೀಶ್ ಕುಮಾರ್ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ 135ರಿಂದ 140 ಸೀಟ್ಗಳಲ್ಲಿ ಗೆಲ್ಲಬಹುದು ಅಂತ ಹೇಳಿ ಪೋಲ್ ಆಫ್ ಪೋಲ್ಸ್ ಸಮೀಕ್ಷೆ ಹೇಳ್ತಾ ಇದೆ. ಹಾಗೆ ಮಹಾಗಠಬಂಧನ್, ಆರ್ಜೆಡಿ, ಕಾಂಗ್ರೆಸ್ ಹಾಗೆ ಇತರ ಲೆಫ್ಟ್ ಪಾರ್ಟೀಸ್ 100ರಿಂದ 115 ಸೀಟ್ಗಳಲ್ಲಿ ಗೆಲುವನ್ನ ದಾಖಲು ಮಾಡಬಹುದು ಅನ್ನೋದು ಈ ಸಮೀಕ್ಷೆಯ ಪ್ರೆಡಿಕ್ಷನ್. ಜನಸುರಾಜ್ ಪಕ್ಷ, ಪ್ರಶಾಂತ್ ಕಿಶೋರ್ ಅವರದ್ದು ಯಾವುದೇ ರೀತಿಯಾದಂತಹ ಪ್ರೆಡಿಕ್ಷನ್ ಈ ಸಮೀಕ್ಷೆಯಲ್ಲೂ ಕೂಡ ಇಲ್ಲ. ಹಾಗೆ ಇತರೆ ಪಕ್ಷಗಳು ಯಾವುದರ ಬಗ್ಗೆಯೂ ಕೂಡ ಇಲ್ಲಿ ಪ್ರೆಡಿಕ್ಷನ್ ಕಾಣಿಸ್ತಾ ಇಲ್ಲ. ಈ ಎರಡು ಮೇಜರ್ ಮೈತ್ರಿಕೂಟಗಳು ಏನಿದ್ದಾವೆ ಆ ಮೈತ್ರಿಕೂಟಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರೆಡಿಕ್ಷನ್ ಲಭ್ಯ ಆಗ್ತಾ ಇದೆ. ಎರಡನೇ ಎಕ್ಸಿಟ್ ಪೋಲ್ ಸಮೀಕ್ಷೆಯಲ್ಲೂ ಕೂಡ, ಅಂದ್ರೆ ಮತ್ತೊಂದು ಏಜೆನ್ಸಿಯ ಸಮೀಕ್ಷೆಯಲ್ಲೂ ಕೂಡ ಎನ್ ಡಿ ಎ ಮೈತ್ರಿಕೂಟ ಮುನ್ನಡೆಯನ್ನ ಸಾಧಿಸುತ್ತೆ ಅಂತ ಹೇಳಿ ಸಮೀಕ್ಷೆ ಹೇಳ್ತಾ ಇದೆ. ದಿನೇಶ್ ಸರ್, ಇದು ಏನು ತೋರಿಸುತ್ತೆ ಅಂದರೆ, ಇದರಲ್ಲಿ ಈಗ ಎನ್ ಡಿ ಎ ಮತ್ತು ಮಹಾಗಠಬಂಧನ್ ತೋರಿಸ್ತಾ ಇದೆ. ಅದರಲ್ಲಿ ಜೆ ಡಿ ಯುದು ಎಷ್ಟು, ಬಿಜೆಪಿದು ಎಷ್ಟು, ಕಾಂಗ್ರೆಸ್ ಇದ್ದು ಎಷ್ಟು, ಆರ್ ಜೆ ಡಿದ್ದು ಎಷ್ಟು, ಮತ್ತು ಅಲ್ಲಿ ಸಣ್ಣ ಪುಟ್ಟ ಪಾರ್ಟಿಗಳು ಯಾವ ಜೊತೆ ಸೇರಿದ್ದಾರೆ ಅವರಿಗೆ ಎಷ್ಟು ಸೀಟ್ ಬಂದಿದೆ ಅಂತ ಗೊತ್ತಿಲ್ಲ. ಯಾಕೆಂದರೆ ನೀವು ಈ ಫಲಿತಾಂಶದ ನಂತರದ ರಾಜಕೀಯದಲ್ಲಿ ಇದು ಕೂಡ ಭಾಳ ಇಂಪಾರ್ಟೆಂಟ್ ಅಂತ. ಅದೇ ಹೋದ ಸಾರಿ ಕೂಡ ಡಿಫರೆನ್ಸ್ ಇದ್ದದ್ದು 12,000 ಮತಗಳಷ್ಟೇ ಇಂಡಿಯಾ ಒಕ್ಕೂಟಕ್ಕೆ ಮತ್ತು ಇದು ಮಹಾಗಠಬಂಧನ್ಗೆ, ಇದು ಎನ್ ಡಿ ಎಗೆ ಇದ್ದದ್ದು 0.3%, 0.03%, ಅಂದರೆ 12,000 ಮತಗಳ ಅಂತರ ಮಾತ್ರ ಇದ್ದದ್ದು. ಅದರಿಂದ ಅದನ್ನು ಈಗಲೇ ಪ್ರಿಡಿಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಈ ಸೀಟ್ಗಳು ಹೌದು, ಇವರ ನಡುವೆ ಈಗ ನೋಡಿ, ಬಿ ಜೆ ಪಿಯಲ್ಲಿ ಒಂದು ಆಲ್ರೆಡಿ ಎನ್ ಡಿ ಎದಲ್ಲಿ ಒಂದು ಕೂಗಿದೆ. ಫಸ್ಟಿಗೆ ಅನೌನ್ಸ್ ಮಾಡುವಾಗ ನಿತೀಶ್ ಕುಮಾರ್ ನೇತೃತ್ವದಲ್ಲಿ ಇಲೆಕ್ಷನ್ ಹೋಗ್ತೇವೆ, ಆದರೆ ಮುಂದಿನ ಮುಖ್ಯಮಂತ್ರಿಯನ್ನು ಶಾಸಕಾಂಗ ಪಕ್ಷ ನಿರ್ಧಾರ ಮಾಡುತ್ತೆ ಅಂತ ಅಮಿತ್ ಶಾ ಹೇಳಿದರು. ಅದರ ನಂತರ ಚೇಂಜ್ ಮಾಡಿದ್ರು, ಇಲ್ಲ ಅವರೇ ಮುಖ್ಯಮಂತ್ರಿ ಅಂತಲೂ ಹೇಳಿದರು. ನಾವು ಬೇರೆ ಬೇರೆ ರಾಜ್ಯಗಳ ಉದಾಹರಣೆಗಳನ್ನು ನೋಡಿದರೆ, ಮಧ್ಯಪ್ರದೇಶದಲ್ಲಿ ಏನಾಗಿದೆ, ಮಹಾರಾಷ್ಟ್ರದಲ್ಲಿ ಏನಾಗಿದೆ, ಯಾರ ನೇತೃತ್ವದಲ್ಲಿ ಇಲೆಕ್ಷನ್ ಮಾಡಿದ್ರು, ಆಮೇಲೆ ಅಲ್ಲಿ ಯಾರು ಮುಖ್ಯಮಂತ್ರಿ ಆದರು, ಚೇಂಜ್ ಮಾಡಿದ್ರು ಎನ್ನುವುದು ನಮಗೆ. ಅಲ್ಲಿ ಶಿಂದೆ ನೇತೃತ್ವದಲ್ಲಿ ಮಾಡಿದ್ರು, ಇಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರದೇ ಪಾರ್ಟಿ ಅವರದ್ದು ಮಾಡಿದ್ರು, ಆದರೆ ಮುಖ್ಯಮಂತ್ರಿ ಅವರು ಆಗಲಿಲ್ಲ. ಬಿ ಜೆ ಪಿಗೆ ಇವತ್ತಿಗೂ ಕೂಡ ಬಿಹಾರದ ವಿಷಯದಲ್ಲಿ ಒಂದು ಸಣ್ಣ ನಿರಾಶೆ ಇದೆ. ಯಾಕೆಂದರೆ ಹಿಂದಿ ಪ್ರದೇಶದಲ್ಲಿ ಇವತ್ತಿಗೂ ಕೂಡ ಮುಖ್ಯಮಂತ್ರಿ ಆಗದ, ಬಿ ಜೆ ಪಿಯಿಂದ ಮುಖ್ಯಮಂತ್ರಿ ಆಗದ ಏಕೈಕ ರಾಜ್ಯ ಅಂದರೆ ಬಿಹಾರ. ಅವರು ಅಲ್ಲಿಂದ ಹತ್ತಿರದ ಯು ಪಿಗೂ ಮತ್ತು ಬಿಹಾರಿಗೂ ಭಾಳ ವ್ಯತ್ಯಾಸ ಇದೆ, ಪೊಲಿಟಿಕಲ್ ಐಡಿಯಾಲಜಿ ದೃಷ್ಟಿಯಿಂದ ಮತ್ತು ಮತದಾರರ ದೃಷ್ಟಿಯಿಂದಲೇ. ಇವತ್ತಿಗೂ ಅಲ್ಲಿ ಹಿಂದುತ್ವದ ರಾಜಕೀಯವನ್ನು ಅವರಿಗೆ ತರಲಿಕ್ಕಾಗಿಲ್ಲ.
ಈಗ ನೀವು ಕಳೆದ ಎಲ್ಲ ಚುನಾವಣೆಗಳಲ್ಲಿ ಈ ಚುನಾವಣೆಯಲ್ಲಿ ಮೋದಿಯವರ ಭಾಷಣಕ್ಕೂ ಬಿಹಾರದಲ್ಲಿ ಮಾಡಿದ ಭಾಷಣಕ್ಕೂ ಯು ಪಿಯಲ್ಲಿ ಮಾಡಿರೋ ಭಾಷಣಕ್ಕೂ ನೀವು ರಿಕಾಲ್ ಮಾಡಿದರೆ ಗೊತ್ತಾಗುತ್ತೆ. ಯು ಪಿಯಲ್ಲಿ ಭಾಷಣ ಮಾಡಿದಾಗ ಇದೇ ಮೋದಿಯವರು ಪಾಕಿಸ್ತಾನ ತಂದಿದ್ರು, ಮಂಗಳಸೂತ್ರ ತಂದಿದ್ರು, ಬೀಸ್ ಅಸ್ಸಿ ತಂದಿದ್ರು, ಸ್ಮಶಾನ ಕಬರ್ಸ್ಥಾನ ತಂದಿದ್ರು ಅಂತ ಯಾವ ರೆಟರಿಕ್ ಕೂಡ ನೀವು ಬಿಹಾರದಲ್ಲಿ ಕಾಣಿಲ್ಲ. ಇಷ್ಟೆಲ್ಲ ಇದ್ರೂ ಕೂಡ ಅವ್ರು ಯಾವತ್ತೂ ಅಲ್ಲಿ ಮಾತಾಡಿಲ್ಲ. ಅದರಿಂದ ಬಿಜೆಪಿಗೆ ಇವತ್ತು ಇದೆ ಒಂದು ನಾವಲ್ಲಿ ಕಾಲು ಊರಬೇಕು ಅಂತ. ಅದರಿಂದ ಈಗ ಅದಕ್ಕೆ ನನಗೆ ನನ್ನ ಇಂಟ್ರೆಸ್ಟ್ ಅದೊಂದು ಕೂಡ ಇದೆ. ಇದರಲ್ಲಿ ಎನ್ ಡಿ ಎಗೆ ಲಾಸ್ಟ್ ಟೈಮು ಬಿಜೆಪಿಗೆ ಜಾಸ್ತಿ ಸೀಟ್ ಬಂದರೂ ಕೂಡ ಎನ್ ಡಿ ಎ ಜೆ ಡಿ ಯುಗಿಂತ ಮುಖ್ಯಮಂತ್ರಿ ಸ್ಥಾನವನ್ನು ನಿತೀಶ್ ಕೊಟ್ಟರು. ಇವತ್ತು ಅವ್ರಿಗೆ ಕೊಡ್ತಾರ? ಈಗಾಗಲೇ ಸಾಮ್ರಾಟ್ ಚೌಧರಿ ಅವರು ರೆಡಿ ಆಗಿದ್ದಾರೆ, ಅವರು ಒಂದು ಒ ಬಿ ಸಿ ಕಮ್ಯುನಿಟಿಯಿಂದ ಬಂದವರು, ಇಲ್ಲದ್ರೆ ಬೇರೆ ಯಾರಾದರೂ ಬರ್ತಾರ ಅಂಥದ್ದೊಂದು ಇದೆ. ನನಗೇನು ತಕ್ಷಣ ಫಲಿತಾಂಶ ಬಂದ ಕೂಡಲೇ ನಿತೀಶ್ಗೆ ಒಂದು ಅವಕಾಶ ಕೊಡ್ಬೋದು, ಎಷ್ಟು ದಿನ ಅಂತ ಗೊತ್ತಿಲ್ಲ. ಅದು ಎಲ್ಲವೂ ಕೂಡ ಅವ್ರಿಗೆ ಜೆ ಡಿ ಯುಗೆ ಎಷ್ಟು ಸೀಟ್ ಬಂದಿದ್ದಾರೆ ಎನ್ನುವುದರ ಮೇಲೆ ಇದೆ. ಜೆ ಡಿ ಯುಗೀಗ ಈ ಸರಿ ಹೋದ ಸರಿ 110, 115 ಹಂಚಿಕೊಂಡ್ರೆ ಈ ಸರಿ ಇಬ್ಬರು 111, 111 ಸೀಟು ಹಂಚಿಕೊಂಡಿದ್ದಾರೆ. ಅದನ್ನು ಈಕ್ವಲ್ ಆಗಿ ಹಂಚಿಕೊಂಡಿದ್ದಾರೆ. ಸಪೋಸ್ ಜೆ ಡಿ ಯುಗೆ ಒಂದು 50ಗಿಂತ ಕಡಿಮೆ ಆಯಿತು ಅಂತ ತಿಳ್ಕೊಳ್ಳಿ, ಇವರಿಗೆ ಒಂದು 80-90 ಬಂತಂತ ತಿಳ್ಕೊಳ್ಳಿ, ಆಗ ಒಂದು ಸಣ್ಣ ಕೂಗಿ ಹೇಳ್ಬೋದು, ಒಂದು 20 ವರ್ಷ ಆಳಿದ್ದಾರೆ, ಅವರಿಗೆ ವಯಸ್ಸಾಗಿದೆ, ಈಗಾಗಲೇ ಅವರ ಆರೋಗ್ಯ ಸರಿ ಇಲ್ಲ, ನಮಗೆ ಹೊಸ ಎನರ್ಜೆಟಿಕ್ ಆದ ಯಂಗ್ಸ್ಟರನ್ನು ತರಬೇಕು ಅಂತ ಏನೋ ಪ್ರಯತ್ನ ಮಾಡ್ಬೋದು ಅಂತ ಅನಿಸಿದೆ. ನನಗೆ ಇಂಟ್ರೆಸ್ಟ್ ಅದಕ್ಕಾಗಿ ಇವರ ಒಳಗಡೆಯಿಂದ ಯಾರ್ಯಾರಿಗೆ ಎಷ್ಟು ಸೀಟ್ ಬಂದಿದೆ ಅಂತ ನೋಡಿದರೆ ನಮಗೆ ಒಂದು ಸಣ್ಣ ಪಿಕ್ಚರ್ ಸಿಗ್ಬೋದು ಅಂತ ಅನಿಸ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.